ನಾರ್ಮಲ್ ಆಗಿ ನಾನು ನೀನು ಮೈಕೈ ನೋವು ತಲೆನೋವು ಜ್ವರ ಬಂದಾಗ ಮಾತ್ರ ಟ್ಯಾಬ್ಲೆಟ್ ನ ತಗೊಂತೀವಿ. ಆದ್ರೆ ಈ ಮೂವಿಯಲ್ಲಿ ಒಂದು ಟ್ಯಾಬ್ಲೆಟ್ ಇರುತ್ತೆ. ಆ ಟ್ಯಾಬ್ಲೆಟ್ ನ ತಗೊಂಡ್ರೆ ಅವನು 7 ಮಿನಿಟ್ಸ್ ಪಾಸ್ಟ್ ಗೆ ಟೈಮ್ ಟ್ರಾವೆಲ್ ಮಾಡ್ತಾನೆ. ಇಲ್ಲೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವನು ಎಂತ ಸಿಚುವೇಶನ್ ಗೆ ಟೈಮ್ ಟ್ರಾವೆಲ್ ಮಾಡ್ತಾನೆ ಅಂತ ಅವನ್ಗೂ ಕೂಡ ಗೊತ್ತಿರೋದಿಲ್ಲ. ಇಂತ ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕಂತ ನಮ್ಮ ಹೀರೋ ಹೋಗ್ತಾನೆ. ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಸಿಂಕ್ರಾನಿಕ್ ಅಂತ 2019 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಟೈಮ್ ಟ್ರಾವೆಲ್ ಮೂವಿ. ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಈ ನಡುವೆ ಸಬ್ಸ್ಕ್ರೈಬ್ ಕಮೆಂಟ್ಸ್ ಲೈಕ್ ಯಾರು ಮಾಡ್ತಿಲ್ಲ. ಇವೆಲ್ಲ ಮಾಡಿದ್ರೆ ಈ ವಿಡಿಯೋ ಇನ್ನ ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ. ನಮ್ ಟೀಮನ್ನು ಕೂಡ ಇಂತ ಇಂಟ್ರೆಸ್ಟಿಂಗ್ ಮೂವೀಸ್ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಗಂಡ ಹೆಂಡತಿಯರ್ನ ತೋರಿಸ್ತಾರೆ. ಅದೇನೋ ಗೊತ್ತಿಲ್ಲ, ಇಬ್ಬರ ಕೈಯಲ್ಲೂ ಒಂದು ಟ್ಯಾಬ್ಲೆಟ್ ಇರುತ್ತೆ. ಆ ಟ್ಯಾಬ್ಲೆಟ್ ನ ನುಂಗಿದ್ದಾದ್ಮೇಲೆ ಗಂಡ ಅಲ್ಲಿಂದ ಹೋಗಿ ಬರ್ತೀನಿ ಅಂತ ಲಿಫ್ಟ್ ಅಲ್ಲಿ ಕೂತ್ಕೊಂತಾನೆ. ಅಂಡ್ ಹೆಂಡತಿಗೆ ಇದ್ದಕ್ಕಿದ್ದಂಗೆ ಇಲ್ಯೂಷನ್ಸ್ ಕಾಣಿಸೋದಕ್ಕೆ ಶುರು ಆಗ್ತವೆ. ಯಾವ ತರ ಅಪ್ಪ ಅಂದ್ರೆ ಇಷ್ಟರವರೆಗೂ ಟಿವಿ ಇರೋ ಒಂದು ಪ್ಲೇಸ್ ಅಲ್ಲಿ ಇವಾಗ ಮರಗಿಡಗಳಿರ್ತವೆ. ಸಡನ್ ಆಗಿ ಒಂದು ಏನ್ಷಿಯಂಟ್ ಲೇಡಿ ಈ ಹುಡುಗಿಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ. ಲಿಟ್ರಲಿ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಈ ಹುಡುಗಿ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಮರಗಿಡಗಳು ಬಂದಿಲ್ಲ, ಈ ಹುಡುಗಿನ ಮರಗಿಡಗಳಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿದ್ದಾಳೆ ಅಂತ. ಅಂಡ್ ಆವಾಗ ಈ ಹುಡುಗಿ ಹತ್ರಕ್ಕೆ ಒಂದು ಪಾಯ್ಸನಸ್ ಸ್ನೇಕ್ ಬರ್ತಿರೋ ಹಾಗೆ ತೋರಿಸಿ ಇವಾಗ ಗಂಡನ ಕಡೆ ತೋರಿಸ್ತಾರೆ. ಗಂಡ ಲಿಫ್ಟ್ ಅಲ್ಲಿ ಹೋಗ್ತಿರುವಾಗ ಗ್ಲಿಚ್ ಆಗಿ ಸಡನ್ ಆಗಿ ಅವನೊಂದು ಮರುಭೂಮಿಯಲ್ಲಿ ಬಿದ್ದೋಗ್ತಿರೋ ಹಾಗೆ ತೋರಿಸ್ತಾರೆ. ಅಂಡ್ ಅಲ್ಲಿ ಸೀನ್ ಕಟ್ ಆಗಿ ಇವಾಗ ನಮ್ಮ ಹೀರೋ ಹಾಗೆ ಅವನ ಬೆಸ್ಟ್ ಫ್ರೆಂಡ್ ಅನ್ನ ತೋರಿಸ್ತಾರೆ. ನಮ್ಮ ಹೀರೋ ಹೆಸರು ಸ್ಟೀವ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರದೊಂದು ಮೆಡಿಕಲ್ ಟೀಮ್ ಅಂತಾನೆ ಹೇಳ್ಕೋಬಹುದು. ಯಾರಿಗಾದ್ರೂ ಎಮರ್ಜೆನ್ಸಿ ಆಗಿ ಸರ್ವಿಸ್ ಬೇಕಂದ್ರೆ ಇವ್ರಿಗೆ ಕಾಲ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ಮೆಡಿಕಲ್ ಎಕ್ವಿಪ್ಮೆಂಟ್ ನ ತಗೊಂಡು ಇವರಿಬ್ರು ಅಲ್ಲಿಗೆ ಬಂದಿರ್ತಾರೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಇವರು ಬೈ ಮಿಸ್ ಆಗಿ ಬೇರೆ ಒಂದು ಸ್ಟ್ರೀಟ್ ಗೆ ಬಂದಿರ್ತಾರೆ. ಹಾಗೂ ಹೀಗೂ ಕಷ್ಟಪಟ್ಟು ಈ ಹುಡುಗಿ ಕಾಲ್ ಮಾಡಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾರೆ. ಆವಾಗ ಆ ಹುಡುಗಿ ಯಾವ ತರ ಮಾತಾಡ್ತಿರ್ತಾಳಪ್ಪ ಅಂದ್ರೆ ಕುಡ್ದಿರೋರು ಮಾತಾಡ್ತಾರಲ್ವಾ ಆ ರೀತಿ ಮಾತಾಡ್ತಿರ್ತಾಳೆ. ಅದಕ್ಕೆ ನಮ್ಮ ಹೀರೋಗೆ ಸ್ವಲ್ಪ ಡೌಟ್ ಬಂದು ಒಳಗಡೆಗೆ ಹೋಗಿ ನೋಡ್ದಾಗ್ಲೆ ಅಲ್ಲೊಂದು ಶವ ಬಿದ್ದಿರುತ್ತೆ. ಅಂಡ್ ಪಕ್ಕದಲ್ಲೇ ಇನ್ನೊಂದು ಹುಡುಗಿ ಬಿದ್ದೋಗ್ಬಿಟ್ಟಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರು ಮತ್ತು ಪದಾರ್ಥನ ತಗೊಂಡು ಈ ರೀತಿ ಮಾಡ್ಕೊಂಡಿರ್ತಾರೆ. ಅದನ್ನು ಅಲ್ಲದೆ ಒಂದು ಗೋಡೆ ಮೇಲೆ ಟೈಮ್ ಈಸ್ ಎ ಲೈ ಅಂತ ಬರ್ದಿರುತ್ತೆ. ಅದನ್ನ ನೋಡಿ ಸ್ಟೀವ್ ಇವ್ರು ಯಾಕೆ ಈ ಪ್ಲೇಸ್ ಅಲ್ಲಿ ಈ ತರ ಮಾಡ್ಕೊಂಡಿದ್ದಾರೆ, ಜಸ್ಟ್ ಮತ್ತು ಪದಾರ್ಥ ತಗೊಂಡ್ರೆ ಒಬ್ಬರನ್ನ ಒಬ್ರು ಸಾಯಿಸ್ಕೊಳ್ಳೋ ಸ್ಟೇಜ್ ಗೆ ಹೋಗ್ತಾರ ಅಂತ ಸ್ವಲ್ಪ ಅನುಮಾನ ಪಡ್ತಿರ್ತಾನೆ. ಅಂಡ್ ಬಿದ್ದೋಗಿರೋ ಹುಡುಗಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಆ ಹುಡುಗಿಗೆ ಎಚ್ಚರಿಕೆ ಆಗೋ ತರ ಮಾಡ್ತಾನೆ. ಆದ್ರೆ ಇನ್ನೊಬ್ಬ ಸತ್ತೋಗ್ಬಿಟ್ಟಿರ್ತಾನಲ್ವಾ, ಅದು ಹೇಳೋದಕ್ಕೆ ಘೋರ. ಯಾರೋ ಕತ್ತಿಯಿಂದ ಫ್ರಂಟ್ ಅಲ್ಲಿ ಚುಚ್ಚಿದ್ರೆ ಆ ಕತ್ತಿ ಬ್ಯಾಕ್ ಸೈಡ್ ವರ್ಗೂ ಬಂದಿರುತ್ತೆ. ಅದಕ್ಕೆ ತುಂಬಾ ಬ್ಲಡ್ ಲಾಸ್ ಆಗೋಗ್ಬಿಟ್ಟು ಅವನಲ್ಲೇ ಸತ್ತೋಗ್ಬಿಟ್ಟಿರ್ತಾನೆ. ಅದಕ್ಕೆ ಪೊಲೀಸರು ಒಂದು ಹುಡುಗಿ ಹತ್ರ ಹೋಗಿ ಕೇಳ್ತಾರೆ ಇವನ್ ಯಾವ ತರ ಸತ್ತೋದೆ ಅಂತ. ಆದ್ರೆ ಆ ಹುಡುಗಿಗೆ ಇದ್ ಕಡೆ ಜ್ಞಾನನೇ ಇರೋದಿಲ್ಲ. ಯಾವುದೋ ಲೋಕದಲ್ಲಿ ಇದ್ದಂಗೆ ಎಕ್ಸ್ಪ್ರೆಷನ್ಸ್ ಕೊಡ್ತಿರ್ತಾಳೆ. ಅದಕ್ಕೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಿರೋ ಏನಾದ್ರೂ ಒಂದು ವೆಪನ್ ಸಿಗ್ಬೋದಾ ಅಂತ ಮನೆಯೆಲ್ಲ ಹುಡುಕಾಡ್ತಿರುವಾಗ ಒಂದು ಪ್ಲೇಸ್ ಅಲ್ಲಿ ಇವ್ರಿಗೊಂದು ವೆಪನ್ ಸಿಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ನೋಡೋದಕ್ಕೆ ದೊಡ್ಡದಾಗಿರುತ್ತೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗೆ ನಮ್ಗೆ ಗೊತ್ತಾಗುತ್ತೆ ಆ ವೆಪನ್ ಈ ಟೈಮ್ ಪೀರಿಯಡ್ ಗೆ ಸೇರಿರೋದಲ್ಲ ಅಂತ. ಅಂದ್ರೆ ತುಂಬಾ ವರ್ಷಗಳ ಹಿಂದೆದು. ನಂತರ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಯಾರಾದ್ರೂ ಎಮರ್ಜೆನ್ಸಿ ಕಾಲ್ ಮಾಡ್ತಾರ ಅಂತ ಒಂದತ್ರ ವೈಟ್ ಮಾಡ್ತಿರ್ತಾರೆ. ಇವಾಗ ಇವರ ಫ್ಯಾಮಿಲಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಹೀರೋನ ಫ್ರೆಂಡ್ ಇರ್ತಾನಲ್ವಾ ಇವನ್ಗೆ ಮದುವೆ ಆಗಿರುತ್ತೆ. ಹಾಗೆ ಟೀನೇಜ್ ವಯಸ್ಸಲ್ಲಿ ಒಂದು ಹುಡುಗಿನೂ ಕೂಡ ಇರ್ತಾಳೆ. ಆದ್ರೆ ನಮ್ಮ ಹೀರೋ ಕಡೆ ನೋಡ್ಕೊಂಡಾಗ ಅವನಿಗೆ ಈ ರಿಲೇಶನ್ಶಿಪ್ಸ್ ಫ್ಯಾಮಿಲಿ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಮದುವೆ ಮಾಡ್ಕೋಬಹುದಾಗಿತ್ತು ಆದ್ರೆ ಮಾಡ್ಕೊಂಡಿರೋದಿಲ್ಲ ಅಂತ ಗೊತ್ತಾಗುತ್ತೆ. ಅಂಡ್ ರೀಸೆಂಟ್ ಆಗಿ ಇವನ ಬಾಡಿಯಲ್ಲಿ ಸ್ವಲ್ಪ ಅಬ್ನಾರ್ಮಲ್ ಆಗಿ ಏನೋ ಅನ್ಸೋದ್ರಿಂದ ಇವನ ಬ್ಲಡ್ ನ ಟೆಸ್ಟ್ ಗೆ ಕೊಟ್ಬಿಟ್ಟು ಬಂದಿರ್ತಾನೆ. ಮಾರನೇ ದಿನ ಬೆಳಗ್ಗೆ ಸ್ಟೀವ್ ಫ್ರೆಂಡ್ ತನ್ನ ಫ್ಯಾಮಿಲಿನ ಕರ್ಕೊಂಡು ಪಿಕ್ನಿಕ್ ಗೆ ಅಂತ ಒಂದು ಪ್ಲೇಸ್ ಹತ್ರ ಹೋಗಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮವನ್ಗೆ ಫ್ಯಾಮಿಲಿ ಅಂತ ಯಾವ್ದು ಇರೋದಿಲ್ವಲ್ಲ, ಅದಕ್ಕೆ ಅವನ ಫ್ರೆಂಡ್ ಜೊತೆ ಹೋಗಿರ್ತಾನೆ. ಹಾಗೆ ಇವರಿಬ್ರು ಮಾತಾಡ್ಕೊಂತಿರುವಾಗ ಫ್ರೆಂಡ್ ಮಗಳು ದೂರದಲ್ಲಿ ಕುತ್ಕೊಂಡಿರ್ತಾಳೆ. ಏನಾಗೈತೆ ಅಂತ ನಾನು ತಿಳ್ಕೊಂಬರ್ತೀನಿ ಅಂತ ಸ್ಟೀವ್ ಆ ಹುಡುಗಿ ಹತ್ರಕ್ಕೆ ಹೋಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹುಡುಗಿನ ಚಿಕ್ಕ ವಯಸ್ಸಾಗಿರೋದ್ರಿಂದ ಈ ವಯಸ್ಸಲ್ಲಿ ಆ ಹುಡುಗಿಗೆ ಒಂದು ಬ್ರೈನ್ ಅಲ್ಲಿ ಹೊಡ್ತಾ ಇರುತ್ತೆ. ಅದೇನಪ್ಪಾ ಅಂದ್ರೆ ಯಾರ ಹತ್ರನೂ ಅಷ್ಟೊಂದು ಮಾತಾಡಬಾರ್ದು, ಯಾರ ಹತ್ರನೂ ಅಷ್ಟೊಂದು ಕನೆಕ್ಟ್ ಆಗ್ಬಾರ್ದು, ಒಬ್ಬಂಟಿಯಾಗಿ ಇರ್ಬೇಕು ಅಂತ ಒಂದು ಮೈಂಡ್ ಸೆಟ್ ಇರುತ್ತಲ್ವಾ, ಆ ಮೈಂಡ್ ಸೆಟ್ ಅಲ್ಲೇ ಆ ಹುಡುಗಿ ಇರ್ತಾಳೆ. ಅದಕ್ಕೆ ಸ್ಟೀವ್ ಆ ಹುಡುಗಿ ಹತ್ರ ಬಂದು ಸಮಾಧಾನ ಮಾಡಿ ಈ ಟೈಮಲ್ಲೇ ನೀನು ಎಲ್ಲಾರ ಜೊತೆನೂ ಮಿಂಗಲ್ ಆಗ್ಬೇಕು, ಪ್ರತಿಯೊಬ್ಬರ ಹತ್ರನೂ ಮಾತಾಡ್ಬೇಕು ಅಂತ ಆ ಹುಡುಗಿಗೆ ಹೇಳ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಪ್ರಿಯನು ಕೂಡ ತನ್ನ ಮನ್ಸಲ್ಲಿ ಇರೋದನ್ನ ಓಪನ್ ಅಪ್ ಆಗೋದಕ್ಕೆ ಬರ್ತಾಳೆ. ಆದ್ರೆ ಆ ಟೈಮ್ಗೆ ನಮ್ಮ ಹೀರೋಗೆ ಒಂದು ಕಾಲ್ ಬರುತ್ತೆ. ಜಸ್ಟ್ 1 ಸೆಕೆಂಡ್ ಅಂತ ಕಾಲ್ ಮಾತಾಡೋದಕ್ಕೆ ಬರ್ತಾನೆ. ಆ ಕಾಲ್ ಹಾಸ್ಪಿಟಲ್ ಇಂದ ಬಂದಿರುತ್ತೆ. ಏನಾಯ್ತು ಅಂತ ನಮ್ಗೂ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ಗೆ ಅವನು ಮನೆಗೆ ಬಂದ್ಬಿಟ್ಟು ಅವತ್ತು ರಾತ್ರಿ ಮತ್ತೆ ಯಥಾಸ್ಥಿತಿ ಕೆಲಸ ಮಾಡೋದಕ್ಕಂತ ಹೋಗ್ತಾನೆ. ಆವಾಗ ಇವರಿಬ್ರಿಗೆ ಒಂದು ಕಾಲ್ ಬರುತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ ಇಂದ. ಇಲ್ಲೊಂದು ಫೈರ್ ಆಕ್ಸಿಡೆಂಟ್ ನಡೆದೈತೆ, ಅದ್ರಲ್ಲೊಬ್ರು ಸಿಕ್ಕಾಕೊಂಡು ತುಂಬಾ ತೊಂದರೆನ ಅನುಭವಿಸ್ತಿದ್ದಾರೆ, ಪ್ಲೀಸ್ ನೀವು ಬೇಗ ಬನ್ನಿ ಅವ್ರನ್ನ ಕಾಪಾಡ
ಕಾಪಾಡೋದಕ್ಕೆ ಅಂತ. ಇದರಿಂದ ಸ್ಟೀವ್ ಹಾಗೆ ಅವನ ಫ್ರೆಂಡ್ ತುಂಬಾ ಸ್ಪೀಡ್ ಆಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಹತ್ರ ಬರ್ತಾರೆ. ಬಂದು ನೋಡ್ದಾಗೆ ಅವ್ರಿಗೆ ಗೊತ್ತಾಗುತ್ತೆ ಬಾಡಿ ಅರ್ಧ ಸುಟ್ಟೋಗಿ ಸಫರ್ ಆಗ್ತಾರೋ ವ್ಯಕ್ತಿನ ಕಾಪಾಡೋದಕ್ಕೆ ಇವರು ಬಂದಿಲ್ಲ, ಪೂರ್ತಿಯಾಗಿ ಸುಟ್ಟೋಗಿರೋ ಡೆಡ್ ಬಾಡಿನ ನೋಡೋದಕ್ಕೆ ಬಂದಿದ್ದಾರೆ ಅಂತ. ಇದರಿಂದ ನಮ್ಮ ಹೀರೋ ಅವರು ಕೇಳ್ತಾರೆ, ಹಾಗಾದ್ರೆ ನಮ್ಗೆ ಯಾಕೆ ಕಾಲ್ ಮಾಡೋದಕ್ಕೆ ಹೋದ್ರಿ ಅಂತ. ಅದಕ್ಕೆ ಸಾರಿ, ಹೊಸ ಹುಡ್ಗ, ಅವನು ಗೊತ್ತಿಲ್ದಿರ ನಿಮ್ಗೆ ಕಾಲ್ ಮಾಡಕ್ ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಸರಿ ಇವಾಗ ಈ ಹತ್ಯೆ ನಡೆದಿರೋದು ಹೇಗೆ ಅಂತ ಅಲ್ಲಿರೋ ಆಫೀಸರ್ ನ ಕೇಳಿದಾಗ, ಆಕ್ಚುಲಿ ಹೇಳ್ಬೇಕಂದ್ರೆ ಇವನ್ ಯಾವ ತರ ಸತ್ತೋಗಿದ್ದಾನೆ ಅಂತ ಇವಾಗೂ ನಮ್ಗೊಂದು ಮಿಸ್ಟರಿನೇ. ಒಂದು ಕ್ಲೂನು ಕೂಡ ಇಲ್ದಿರ ಸತ್ತೋಗ್ಬಿಟ್ಟವನೆ. ಜಸ್ಟ್ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಬಾಡಿ ಎಲ್ಲ ಸುಟ್ಕೊಂಡು ಸತ್ತೋಗ್ಬಿಟ್ಟಿರೋ ಹಾಗೆ ನಮ್ಗೆ ಅನ್ಸ್ತೈತೆ ಅಂತ ಅಲ್ಲಿರೋ ಆಫೀಸರ್ ಹೇಳ್ತಾನೆ. ಓ ಹೌದಾ, ಹಾಗಾದ್ರೆ ಎವಿಡೆನ್ಸ್ ಏನಾದ್ರೂ ಸಿಗ್ಲಿಲ್ವಾ ಅಂತ ಕೇಳಿದಾಗ ಜಸ್ಟ್ ಒಂದು ಕವರ್ ಮಾತ್ರ ಸಿಕ್ಕೈತೆ, ಅದ್ರ ಮೇಲೆ ಸಿಂಕ್ರಾನಿಕ್ ಅಂತ ಐತೆ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಂಥದೇ ಒಂದು ಪೇಪರ್ ಮತ್ತು ಪದಾರ್ಥ ತಗೊಂಡು ಒಬ್ಬರನ್ನ ಸಾಯಿಸ್ಬಿಟ್ಟಿರ್ತಾರಲ್ವಾ, ಅಲ್ಲಿನೂ ಕೂಡ ಇದೇ ಪೇಪರ್ ಸಿಕ್ಕಿರುತ್ತೆ. ನಂತರ ಸ್ಟೀವ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಮೊದ್ಲೇ ಇವನು ಬ್ಲಡ್ ಸ್ಯಾಂಪಲ್ಸ್ ಕೊಟ್ಟಿದ್ನಲ್ವಾ, ಅದ್ರ ಜೊತೆಗೆ ಇವನ ಬಾಡಿ ಫುಲ್ ಸ್ಕ್ಯಾನ್ ಮಾಡ್ಕೊಂತಾನೆ. ಅಂಡ್ ಇವಾಗ ಇವನಿಗೊಂದು ಪ್ರಾಬ್ಲಮ್ ಐತೆ ಅಂತ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ಇವನ ಬ್ರೈನ್ ಅಲ್ಲಿ ಒಂದು ಬ್ರೈನ್ ಟ್ಯೂಮರ್ ಐತೆ. ಇದರಿಂದ ಇವನು ಎಷ್ಟು ದಿನಗಳು ಬದುಕ್ತಾನೆ ಅಂತ ಡಾಕ್ಟರ್ಸ್ ಕೂಡ ಹೇಳೋದಕ್ಕಾಗಲ್ಲ. ಇನ್ನ ಸ್ವಲ್ಪ ದಿನಗಳಲ್ಲೇ ಸ್ಟೀವ್ ಸತ್ತೋಗ್ಬಿಡ್ತಾನೆ ಅಂತ ಗೊತ್ತಾಗುತ್ತೆ. ಸ್ಟೀವ್ ಅವನ ಫ್ರೆಂಡ್ಗೂ ಕೂಡ ಹೇಳೋದಿಲ್ಲ ನನ್ಗೆ ಈ ತರ ಒಂದು ಬ್ರೈನ್ ಟ್ಯೂಮರ್ ಐತೆ ಅಂತ. ಅವನು ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ಅವನು ವರ್ಕ್ ಮಾಡೋದಕ್ಕೆ ನಾರ್ಮಲ್ ಆಗಿ ಹೋಗ್ತಾನೆ. ಅಂಡ್ ಅದೇ ಟೈಮ್ಗೆ ಇವರಿಬ್ರಿಗೂ ಒಂದು ಎಮರ್ಜೆನ್ಸಿ ಕಾಲ್ ಬರೋದ್ರಿಂದ ಆ ಪ್ಲೇಸ್ ಹತ್ರಕ್ಕೆ ಹೋಗ್ತಾರೆ. ಆ ಪ್ಲೇಸ್ ಬೇರೆ ಯಾವ್ದು ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಸತ್ತೋಗ್ಬಿಟ್ಟಿರ್ತಾರಲ್ವಾ, ಆ ಪ್ಲೇಸ್ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಆ ಹುಡುಗಿ ಒಂದು ಸ್ನೇಕ್ ಕಚ್ಚೋದ್ರಿಂದ ಅಲ್ಲಿರೋ ಪೊಲೀಸರಿಗೆ ಗೊತ್ತಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಪೊಲೀಸರು ಇಲ್ಲಿಗೆ ಮೊದ್ಲೇ ಬಂದಿರ್ತಾರೆ. ಈ ಹುಡುಗಿಗೆ ಕಚ್ಚಿರೋ ಒಂದು ಸ್ನೇಕ್ ಆ ಪ್ಲೇಸ್ ಅಲ್ಲಿ ಸಿಗುತ್ತೇನೋ ಅಂತ ಪ್ರತಿ ಒಂದು ಇಂಚು ನೋಡ್ತಾರೆ. ಆದ್ರೆ ಆ ಸ್ನೇಕ್ ಮಾತ್ರ ಅವ್ರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅಂಡ್ ಆವಾಗ ಸ್ಟೀವ್ ಅಲ್ಲಿಗೆ ಬಂದು ಆ ಹುಡುಗಿನ ಫುಲ್ ಡೀಟೇಲ್ಡ್ ಆಗಿ ಚೆಕ್ ಮಾಡಿದಾಗ ಗ್ಯಾರಂಟಿ ಹಾವು ಕಚ್ಚಿರೋದ್ರಿಂದಲೇ ಆ ಹುಡುಗಿ ಸತ್ತೋಗಿದ್ದಾಳೆ ಅಂತ ಹೇಳ್ತಾನೆ. ಆದ್ರೆ ಇವ್ರಿಗೊಂದು ಡೌಟ್ ಏನಪ್ಪಾ ಅಂದ್ರೆ ಈ ಹುಡುಗಿ ಇರೋದು 4th ಫ್ಲೋರ್ ಅಲ್ಲಿ, ಆ ಸ್ನೇಕ್ 4th ಫ್ಲೋರ್ ಗೆ ಬಂದು ಕಚ್ಚಿ ಇಲ್ಲಿಂದ ಹೇಗೆ ತಪ್ಸ್ಕೊಂತು. ಅಂಡ್ ಒನ್ ಮೋರ್ ಏನಪ್ಪಾ ಅಂದ್ರೆ ಈ ಹುಡುಗಿಗೆ ಕಚ್ಚಿರೋ ಒಂದು ಸ್ನೇಕ್ ತುಂಬಾ ವರ್ಷಗಳ ಹಿಂದೆ ಇತ್ತು. ಅಂದ್ರೆ ಅದೊಂದು ಹಳೆ ಸ್ನೇಕ್. ಇವಾಗ ಅಂತ ಸ್ನೇಕ್ಗಳು ಈ ಪ್ರಪಂಚದಲ್ಲಿ ಇಲ್ಲ. ಆಲ್ಮೋಸ್ಟ್ 20 to 30 ಇಯರ್ಸ್ ಬ್ಯಾಕ್ ಅಂತ ಸ್ನೇಕ್ಗಳಿದ್ವು ಅಂತ ಅಲ್ಲಿರೋ ಒಬ್ಬ ವ್ಯಕ್ತಿ ಹೇಳ್ತಾನೆ. ಆ ಸ್ನೇಕ್ ಗೋಸ್ಕರ ಹುಡುಕ್ತಿರುವಾಗ್ಲೇ ಆ ಪ್ಲೇಸ್ ಅಲ್ಲಿ ಸಿಂಕ್ರಾನಿಕ್ ಅನ್ನೋ ಒಂದು ರ್ಯಾಪರ್ ಇರುತ್ತೆ. ಇಲ್ಲೇನೋ ಡೌಟ್ ಹೊಡಿತಿದೆಯಲ್ಲ ಅಂತ ಸ್ಟೀವ್ ಫ್ರೆಂಡ್ ಆಚೆಗಡೆ ಲಿಫ್ಟ್ ಹತ್ರ ಬಂದು ಚೆಕ್ ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಗಂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಿಫ್ಟ್ ಮೇಲೆ ಇವನು ಬಿದ್ದೋಗ್ಬಿಟ್ಟಿರ್ತಾನೆ. ಆ ಲಿಫ್ಟ್ ಕಂಟ್ರೋಲ್ ಮಿಸ್ ಆಗೋಗ್ಬಿಟ್ಟು ಅವನ ಮೇಲೆ ಬಿದ್ದು ಅಪ್ಪಚ್ಚಿ ಆಗೋಗ್ಬಿಟ್ಟಿರ್ತಾನೆ. ನೋಡಿ, ಆ ರೀತಿ ಅವನು ಸತ್ತೋಗ್ಬಿಟ್ಟಿರ್ತಾನೆ. ಇಲ್ಲಿ ಇನ್ನೊಂದು ಅದ್ಭುತ ಏನಂದ್ರೆ ಅಷ್ಟೊಂದು ನರಕ ಅನುಭವಿಸಿ ಸತ್ತೋಗಿದ್ರು ಕೂಡ ಅವನು ನಗನಗ್ತಾನೆ ಸತ್ತೋಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಫ್ರೆಂಡ್ ಮಗಳನ್ನ ತೋರಿಸ್ತಾರೆ. ಈ ಹುಡುಗಿ ಹೆಸರು ಪ್ರಿಯಾ ಅಂತ. ರಾತ್ರಿ ಎಲ್ಲ ಬೇರೆಯವ್ರ ಮನೇಲಿ ಸ್ಟೇ ಮಾಡಿ ಮಾರ್ನಿಂಗ್ ಮನೆಗ್ ಬಂದಿರ್ತಾಳೆ. ಇದು ಅವ್ರ ಅಮ್ಮಗೆ ಇಷ್ಟ ಆಗ್ದಿರಾ, ನೋಡಮ್ಮ ನೀನು ದೊಡ್ಡವಳೆ ಆಗಿದ್ಯಾ, ಅದು ನನಗೆ ಗೊತ್ತು, ಬಟ್ ಒಂದ್ಸತಿ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕಲ್ಲ, ನೀನ್ ಎಲ್ಲಿದೀಯಾ, ಯಾವಾಗ ಬರ್ತೀಯ ಅಂತ ನಾವಿಲ್ಲಿ ಭಯ ಪಡ್ತಿರ್ತೀವಿ ಅಂತ ತಾಯಿ ಮಗಳಿಗೆ ಹೇಳ್ತಾಳೆ. ಆದ್ರೆ ಪ್ರಿಯಾ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತೆ. ಸರಿ ಬಿಡಮ್ಮ, ಇನ್ಫಾರ್ಮ್ ಮಾಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದರಿಂದ ಫ್ರೆಂಡ್ಗೆ ಸ್ವಲ್ಪ ಡೌಟ್ ಬಂದು ಮಗಳ ಹತ್ರ ಮಾತಾಡ್ಬೇಕು ಅಂತ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಸರಿ ಇವಾಗ ಏನಾಯ್ತು ಹೇಳು, ಯಾಕೆ ಅಷ್ಟೊಂದು ಡಿಪ್ರೆಸ್ಡ್ ಆಗಿದ್ಯಾ ಅಂತ ಕೇಳ್ತಾನೆ. ಆವಾಗ ಪ್ರಿಯಾ ಎಲ್ಲ ನಿಜನೂ ಹೇಳ್ತಾಳೆ. ಇವಾಗ ಈ ಹುಡುಗಿಗೆ ಪ್ರೆಗ್ನೆನ್ಸಿ ಅಂತ. ಈ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಈ ಹುಡುಗಿಗೂ ಗೊತ್ತಿಲ್ಲ, ಹಾಗೆ ಇವನ ಬಾಯ್ ಫ್ರೆಂಡ್ಗೂ ಗೊತ್ತಿಲ್ಲ. ಅವನಾದ್ರೆ ಇಂತ ಒಂದು ಸಿಚುವೇಶನ್ ಅಲ್ಲಿ ನಮ್ಗೆ ಮಕ್ಕಳು ಬೇಕಾ, ಮಕ್ಕಳೇ ಬೇಡ ಅಂತ ಡಿಸೈಡ್ ಆಗೋಗ್ಬಿಟ್ಟಿದ್ದಾನೆ ಅವನು ಅಂತ ಅವರ ತಂದೆ ಹತ್ರ ಶೇರ್ ಮಾಡ್ಕೊಂತಾಳೆ. ಅದಕ್ಕೆ ತಂದೆ ಏನೋ ಒಂದು ಆ ಹುಡುಗಿ ಹತ್ರ ಮಾತಾಡ್ತಿರೋ ಹಾಗೆ ತೋರಿಸಿ ಇವಾಗ ಮತ್ತೆ ಸ್ಟೀವ್ ಹತ್ರ ಓಪನ್ ಆಗುತ್ತೆ. ಸ್ಟೀವ್ಗೆ ಒಂದು ಬ್ರೈನ್ ಟ್ಯೂಮರ್ ಇರುತ್ತಲ್ವಾ, ಆಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತಂತೆ. ಆದ್ರೆ ಬದುಕೋದಕ್ಕೆ ಸ್ವಲ್ಪ ಪರ್ಸೆಂಟ್ ಮಾತ್ರನೇ ಚಾನ್ಸಸ್ ಐತೆ ಅಂತ ಹೇಳೋದ್ರಿಂದ ಈ ಟ್ರೀಟ್ಮೆಂಟೇ ನನಗೆ ಬೇಡ ಅಂತ ಸ್ಟೀವ್ ಡಿಸೈಡ್ ಆಗೋಗ್ಬಿಟ್ಟಿರ್ತಾನೆ. ನಂತರ ಅವನು ಅವನ ಫ್ರೆಂಡ್ಗೆ ಕಾಲ್ ಮಾಡಿ ನನಗಿರೋ ಪ್ರಾಬ್ಲಮ್ ನ ಹೇಳೋಣ ಅಂತ ಅನ್ಕೊಂತಾನೆ. ಆದ್ರೆ ಮತ್ತೆ ಏನಾಯ್ತೋ ಏನೋ ಗೊತ್ತಿಲ್ಲ, ಫೋನ್ ನ ಅಲ್ಲೇ ಕಟ್ ಮಾಡಿ ಬಾರಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಫ್ರೆಂಡ್ ಅಲ್ಲಿಗೆ ಬಂದು ಅವನ್ ಜೊತೆ ಜಾಯಿನ್ ಆಗ್ತಾನೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಇವತ್ತು ಸ್ಟೀವ್ ಬರ್ತ್ಡೇನಂತೆ. ಅದಕ್ಕೆ ಗಿಫ್ಟ್ ಪ್ರೆಸೆಂಟ್ ಮಾಡೋದಕ್ಕೆ ಫ್ರೆಂಡ್ ಸ್ಟೀವ್ ಹತ್ರ ಬಂದಿರ್ತಾನೆ. ಫ್ರೆಂಡ್ ಆದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕುಡಿತಿರ್ತಾನೆ. ಸ್ಟೀವ್ ಸ್ವಲ್ಪ ಮಟ್ಟಿಗೆ ಕುಡಿದು ಕಂಟ್ರೋಲ್ ಅಲ್ಲಿ ಇರ್ತಾನೆ. ಆದ್ರೆ ಮಧ್ಯದಲ್ಲಿ ಟ್ಯಾಬ್ಲೆಟ್ಸ್ ಹಾಕೊಂತ ಇರ್ತಾನೆ. ಅದನ್ನ ನೋಡಿ ಫ್ರೆಂಡ್ಗೆ ಡೌಟ್ ಬಂದು ಯಾಕೋ ಏನಾಯ್ತೋ, ಈ ನಡುವೆ ಟ್ಯಾಬ್ಲೆಟ್ಸ್ ಜಾಸ್ತಿ ಹಾಕೊಂತ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಸ್ಟೀವ್ ಏನಿಲ್ಲ, ಜಸ್ಟ್ ಬಾಡಿ ಪೇನ್ಸ್ ಗೋಸ್ಕರ ಆ ಟ್ಯಾಬ್ಲೆಟ್ ನ ಹಾಕೊಂಡೆ ಅಂತ ಇವಾಗ ನಿಜನ ಅವನ ಫ್ರೆಂಡ್ ಹತ್ರ ಹೇಳೋದಿಲ್ಲ. ಅವತ್ ರಾತ್ರಿ ಮಿಡ್ ನೈಟ್ ಅಲ್ಲಿ ಇವರಿಗೆ ಎಮರ್ಜೆನ್ಸಿ ಕಾಲ್ ಬರೋದ್ರಿಂದ ಇವರಿಬ್ರು ಆ ಪ್ಲೇಸ್ ಹತ್ರಕ್ಕೆ ಹೋಗ್ತಾರೆ. ಲಿಟ್ರಲಿ ಆ ಪ್ಲೇಸ್ ಅಲ್ಲಿ ಯಾರೋ ಒಬ್ಬ ಹುಡುಗ ಕೈಯಲ್ಲಿ ಫೋನ್ ಹಿಡ್ಕೊಂಡು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಟ್ಟಿರ್ತಾನೆ. ಅಂಡ್ ಆವಾಗ್ಲೇ ಹೇಳ್ದಂಗೆ ಇವ್ರಿಗೆ ಮ್ಯಾಕ್ಸಿಮಮ್ ಇಂತ
ಕೇಸ್ಗಳೇ ಸಿಕ್ತಿರ್ತವೆ. ಮತ್ತು ಪದಾರ್ಥಗಳು ತಗೊಂಡು ಅಲ್ಲೇ ಡಿಚ್ ಆಗಿ ಬಿದ್ದೋಗಿರೋ ಕೇಸುಗಳು. ಆ ಪ್ಲೇಸ್ ಅಲ್ಲಿ ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ಹತ್ರಕ್ಕೆ ಹೋಗಿ ಸ್ಟೀವ್ ಕೇಳ್ತಾನೆ ಏನಾಯ್ತು ಅಂತ. ಅವ್ನ್ಗೇನೋ ಸಡನ್ ಆಗಿ ಚೆಸ್ಟ್ ಪೈನ್ ಆಯ್ತಂತೆ, ಅದರಿಂದ ನೋವು ಅಂತ ಅಲ್ಲೇ ಬಿದ್ದೋಗ್ಬಿಟ್ಟ. ಅಂಡ್ ನಮ್ ಜೊತೆ ಇನ್ನೊಂದು ಹುಡುಗಿ ಇದ್ಲು, ಒಂದು ಟ್ಯಾಬ್ಲೆಟ್ ನ ತಗೊಂಡು ಆ ಚೇರ್ ಮೇಲೆ ಕುತ್ಕೊಂಡಿದ್ಲು ಅಂತ ಹೇಳ್ತಾಳೆ. ಅಂಡ್ ಆ ಚೇರ್ ಕಡೆ ನೋಡಿದ್ರೆ ಆ ಚೇರ್ ಅಲ್ಲಿ ಆ ಹುಡುಗಿ ಇರೋದಿಲ್ಲ. ಆ ಚೇರ್ ಹತ್ರಕ್ಕೆ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಸಿಂಕ್ರಾನಿಕ್ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಟ್ಯಾಬ್ಲೆಟ್ ನ ತಗೊಂಡಿರೋ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಹೀರೋ ಫ್ರೆಂಡ್ ಇರ್ತಾನಲ್ವಾ ಅವನ ಮಗಳು ಪ್ರಿಯಾ ಅಂತ. ಇವಾಗ ಈ ಮೂವಿ ಬಿಸಿ ಹತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮೂವಿ ಸ್ಟಾರ್ಟಿಂಗ್ ಇಂದಾನು ಈ ಟ್ಯಾಬ್ಲೆಟ್ ಹಾಕೊಂಡಿರೋರು ಯಾವ ಸ್ಟೇಜ್ ಅಲ್ಲಿ ಇವ್ರಿಗೆ ಸಿಕ್ಕಿದ್ದಾರೆ ಅಂತ ನಿಮ್ಗೂನು ಗೊತ್ತು, ಆಲ್ಮೋಸ್ಟ್ ಸತ್ತೋಗೋ ಸ್ಟೇಜ್ ಅಲ್ಲಿ. ಸೊ ಇದರಿಂದ ಫ್ರೆಂಡ್ ಅವನ ಫ್ಯಾಮಿಲಿ ಮೆಂಬರ್ಸ್ಗೆ ಆ ಹುಡುಗಿಗೆ ಸಂಬಂಧಪಟ್ಟಿರೋ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಪ್ರಿಯಾ ಅಲ್ಲಿಗೆ ಬಂದ್ಲಾ ಅಂತ ಕೇಳ್ತಿರ್ತಾನೆ. ಇನ್ನೊಂದು ಕಡೆ ಸ್ಟೀವ್ ಈ ಟ್ಯಾಬ್ಲೆಟ್ಸ್ ಯಾರು ಖರೀದಿ ಮಾಡಬಾರ್ದು ಅಂತ ಒಂದು ಶಾಪ್ ಹತ್ರಕ್ಕೆ ಹೋಗಿ ಸಿಂಕ್ರಾನಿಕ್ ಅನ್ನೋ ಒಂದು ಟ್ಯಾಬ್ಲೆಟ್ ನ ಆ ಶಾಪ್ ಅಲ್ಲಿ ಇರೋವೆಲ್ಲ ಪರ್ಚೇಸ್ ಮಾಡಾಕ್ತಾನೆ. ಹಾಗೆ ಅವ್ರಿಗೆ ವಾರ್ನಿಂಗ್ ಕೊಡ್ತಾನೆ, ಇನ್ಮೇಲೆ ಇಂಥ ಟ್ಯಾಬ್ಲೆಟ್ ನೀವು ಸೆಲ್ ಮಾಡೋದಕ್ಕೆ ಹೋಗ್ಬಾರ್ದು ಅಂತ. ಆ ಶಾಪ್ ಓನರ್ನ ಹಾಗೆ ಬೈತಿರುವಾಗೆ ನಮ್ಗೆ ಗೊತ್ತಾಗುತ್ತೆ ಸ್ಟೀವ್ ನ ಯಾರೋ ಒಬ್ಬ ವ್ಯಕ್ತಿ ಇವನಿಗೆ ಗೊತ್ತಾಗ್ದಿರಾ ಫಾಲೋ ಮಾಡ್ತಿದ್ದಾನೆ ಅಂತ. ಸ್ಟೀವ್ ಆ ಶಾಪ್ ಇಂದ ಆಚೆಗಡೆ ಬಂದಿದ್ದೆ. ಆ ವ್ಯಕ್ತಿ ಸ್ಟೀವ್ ಹತ್ರ ಬಂದು ನಿನ್ನ ಹತ್ರ ಇರೋ ಆ ಟ್ಯಾಬ್ಲೆಟ್ಸ್ ನನಗೆ ಕೊಟ್ಬಿಡು. ಆಕ್ಚುಲಿ ಹೇಳ್ಬೇಕಂದ್ರೆ ನೀನ್ ಇದನ್ನ $100 ಮಾತ್ರ ತಾನೇ ಪರ್ಚೇಸ್ ಮಾಡಿರೋದು, ನನಗೆ ಕೊಟ್ರೆ ನಾನ್ ನಿನ್ಗೆ $2000 ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಸ್ಟೀವ್ ಇವನ ಮಕ್ಕದ ಮೇಲೆನೆ ಕೊಡಲ್ಲ ಹೋಗೋ ಅಂತ ಹೇಳ್ಬಿಟ್ಟು ಕಾರ್ ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಇವನು ಕೂಡ ಅವನ್ನ ಫಾಲೋ ಮಾಡೋದಕ್ಕೋ ಎಂದಕ್ಕೋ ಗೊತ್ತಿಲ್ಲ ಕಾರ್ ಹತ್ತೋ ಹಾಗೆ ತೋರಿಸ್ತಾರೆ. ಅಂಡ್ ಸೀನ್ ಅಲ್ಲಿಗೆ ಕಟ್ ಮಾಡಿ ಫ್ರೆಂಡ್ ಹಾಗೆ ಅವನ ವೈಫ್ ಹತ್ರ ಓಪನ್ ಆಗುತ್ತೆ. ಪ್ರಿಯಾ ಇವಾಗ ಕಳ್ದೋಗಿರೋದಕ್ಕೆ ಹೆಂಡತಿ ಆ ಹುಡುಗಿ ಬಗ್ಗೆ ಯೋಚನೆ ಮಾಡಿ 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 ಡಿಪ್ರೆಸ್ಡ್ ಹೊರಟೋಗ್ಬಿಟ್ಟು ಗಂಡ ಮೇಲೆನೆ ಬೈಯೋದಕ್ಕೆ ಶುರು ಮಾಡ್ತಾಳೆ. ಅಂಡ್ ಆವಾಗಿಂದನು ಇವರಿಬ್ಬರ ಮಧ್ಯೆ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ಸ್ ಆಗಿ ಜಗಳ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂಡ್ ಇವಾಗ ಮತ್ತೆ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಅವನು ಮಿಡ್ ನೈಟ್ ಅಲ್ಲಿ ಅವನ ಮನೆಯಲ್ಲಿ ಮಲ್ಕೊಂಡಿದ್ದಾಗ ಅವನ ಮನೆಗೆ ಯಾರೋ ಬಂದಂಗೆ ಶಬ್ದ ಆಗುತ್ತೆ. ಅದರಿಂದ ಅವನು ಒಂದು ಬ್ಯಾಟ್ ಎತ್ಕೊಂಡು ಯಾವನ ಬಂದಿರೋದು ಅಂತ ಎಲ್ಲ ಹುಡುಕಾಡ್ತಿರುವಾಗ ಯಾರನ್ನು ಕೂಡ ಇವನ ಕಣ್ಣುಗಳಿಗೆ ಕಾಣಿಸೋದಿಲ್ಲ. ಆವಾಗ ಕ್ಲೋಸೆಟ್ ಅಲ್ಲಿ ಸ್ವಲ್ಪ ಶಬ್ದ ಆಗುತ್ತೆ. ಅದನ್ನ ಓಪನ್ ಮಾಡಿದ್ರೆ ಅಲ್ಲೊಬ್ಬ ವ್ಯಕ್ತಿ ಇರ್ತಾನೆ. ನಮ್ಮ ಹೀರೋ ಸಿಂಕ್ರಾನಿಕ್ ಅನ್ನೋ ಒಂದು ಟ್ಯಾಬ್ಲೆಟ್ಸ್ ನ ಪರ್ಚೇಸ್ ಮಾಡಿದಾಗ ಅದಕ್ಕೆ $2000 ಕೊಡ್ತೀನಿ ನನ್ಗೆ ಕೊಟ್ಬಿಡಿ ಅಂತ ಕೇಳಿರ್ತಾನಲ್ವಾ, ಅವನೇ ಒಂದು ಸೆಕೆಂಡ್ ಕೂಡ ಸ್ಟೀವ್ ಯೋಚನೆ ಮಾಡ್ದಿರಾ ಪೊಲೀಸರಿಗೆ ಕಾಲ್ ಮಾಡಿ ನನ್ ಮನೆಗೆ ಯಾರೋ ಅನ್ನೋನ್ ಪರ್ಸನ್ ಬಂದಿದ್ದಾನೆ ಬೇಗ ಬನ್ನಿ ಅಂತ ಹೇಳ್ಬಿಡ್ತಾನೆ. ಆವಾಗ ಅವನ ಹತ್ರ ಹೇಳ್ತಾನೆ ಪೊಲೀಸರು ಬರೋವರೆಗೂ ಮಾತ್ರನೇ ನಿನ್ಗೆ ಟೈಮು, ನೀನ್ ಯಾರು ಈ ಪ್ಲೇಸ್ ಹತ್ರ ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಆವಾಗ ಅವನು ಹೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಿಂಕ್ರಾನಿಕ್ ಅನ್ನೋ ಒಂದು ಟ್ಯಾಬ್ಲೆಟ್ ನ ಕಂಡು ಹಿಡ್ದಿದ್ದೆ ಇವನಂತೆ, ಇವನ ಹೆಸರು ಡಾಕ್ಟರ್ ಕೆರ್ಮೇನಿಯಾ ಅಂತ. ಅದರಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಗವರ್ನಮೆಂಟ್ ಈ ಸಿಂಕ್ರಾನಿಕ್ ಅನ್ನೋ ಒಂದು ಟ್ಯಾಬ್ಲೆಟ್ ನ ಮಾರಬಾರ್ದು ಅಂತ ಬ್ಯಾನ್ ಮಾಡಿ ಇಲ್ಲೀಗಲ್ ಆಗಿ ಅನೌನ್ಸ್ಮೆಂಟ್ ಮಾಡಿತ್ತಂತೆ. ಆದ್ರೆ ಇವನು ಅದರ ಕಾಂಪೋನೆಂಟ್ಸ್ ಫಾರ್ಮುಲಾ ಚೇಂಜ್ ಮಾಡಾಕ್ಬಿಟ್ಟು ಲೀಗಲ್ ಆಗಿ ಮಾರಾಟ ಮಾಡೋದಕ್ಕೆ ಬಿಟ್ಟಾಕಿದ್ದಾನೆ ಅಂತ ಗೊತ್ತಾಗುತ್ತೆ. ಸರೇನೋ ಆ ಟ್ಯಾಬ್ಲೆಟ್ ತಗೊಂಡ್ರೆ ಮತ್ತು ಬಂದು ಅಲ್ಲೇ ತಾನೇ ಬಿದ್ದೋಗ್ಬಿಡ್ಬೇಕಾಗಿದ್ದು, ಆದ್ರೆ ಈ ಟ್ಯಾಬ್ಲೆಟ್ ತಗೊಂಡಿರೋರೆಲ್ಲ ಸತ್ತೋಗ್ತಿದ್ದಾರೆ, ಅದಕ್ಕೆ ರೀಸನ್ ಏನು ಅಂತ ಕೇಳ್ತಾನೆ. ಆವಾಗ ಡಾಕ್ಟರ್ ಅಂತಾನೆ ಆ ಟ್ಯಾಬ್ಲೆಟ್ ನ ತಗೊಂಡಿರೋರು ಟೈಮ್ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ. ಮಧ್ಯದಲ್ಲೇ ಆ ಡಾಕ್ಟರ್ಗೆ ಸ್ಟೀವ್ಗೆ ಬ್ರೈನ್ ಟ್ಯೂಮರ್ ಐತೆ ಅಂತ ತಿಳ್ಕೊಂಡು ತುಂಬಾ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಬ್ರೈನ್ ಟ್ಯೂಮರ್ ಹತ್ರ ದೊಡ್ಡವ್ರಿಗೆ ಪೈನಲ್ ಗ್ಲ್ಯಾಡ್ ಅಂತ ಒಂದಿರುತ್ತೆ. ಇದರಿಂದ ದೊಡ್ಡವ್ರು ಏನಾದ್ರೂ ಆ ಟ್ಯಾಬ್ಲೆಟ್ ನ ತಗೊಂಡ್ರು ಕೂಡ ಈಸಿಯಾಗಿ ಟೈಮ್ ಟ್ರಾವೆಲ್, ಯಾಕಂದ್ರೆ ಅವ್ರಿಗೆ ಆ ಪೈನಲ್ ಗ್ಲ್ಯಾಡ್ ಅನ್ನೋದು ತುಂಬಾ ಡೆವಲಪ್ ಆಗಿರುತ್ತೆ. ಆದ್ರೆ ಚಿಕ್ಕವ್ರಿಗೆ ಇನ್ನ ಅದು ಡೆವಲಪ್ ಆಗಿರೋದಿಲ್ಲ. ಆ ಟೈಮ್ ಅಲ್ಲಿ ಅವರು ಈ ಟ್ಯಾಬ್ಲೆಟ್ ನ ತಗೊಂಡ್ರೆ ಅವರು ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಬರ್ದೇ ಇರೋದು, ಇಲ್ಲ ಅಂದ್ರೆ ಅಲ್ಲೇ ಸಿಕ್ಕಾಕೊಂಡ್ಬಿಡೋದು, ಇಂತ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ. ಇದು ಈ ಡಾಕ್ಟರ್ಗೆ ಈ ನಡುವೆನೆ ಗೊತ್ತಾಗಿರುತ್ತೆ. ಈ ಟ್ಯಾಬ್ಲೆಟ್ ನ ತಗೊಂಡಿರೋ ಚಿಕ್ಕ ಮಕ್ಕಳೆಲ್ಲರೂ ಸತ್ತೋಗ್ತಿದ್ದಾರೆ ಅಂತ ತಿಳ್ಕೊಂಡಿದ್ದಾದ್ಮೇಲೆ ಇವನೇ ಡೈರೆಕ್ಟ್ ಆಗಿ ಶಾಪ್ಗಳಿಗೆ ಹೋಗಿ ಆ ಟ್ಯಾಬ್ಲೆಟ್ಸ್ ನ ಇವನೇ ಇಸ್ಕೊಂಡು ಅವುಗಳನ್ನ ನಾಶ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಅಂಡ್ ಲಾಸ್ಟ್ ಗೆ ನಮ್ಮ ಹೀರೋ ಒಂದು ಶಾಪ್ ಗೆ ಹೋಗಿರ್ತಾನಲ್ವಾ, ಆ ಶಾಪ್ ಒಂದೇ ಮಿಕ್ಕಿರುತ್ತೆ. ಆ ಪ್ಲೇಸ್ ಹತ್ರಕ್ಕೆ ಹೋಗಿ ಆ ಶಾಪ್ ಅಲ್ಲಿರೋ ಟ್ಯಾಬ್ಲೆಟ್ಸ್ ನ ಇಸ್ಕೊಂಡ್ಬಿಡೋಣ ಅಂತ ನೋಡ್ತಿರುವಾಗ್ಲೇ ಆ ಟ್ಯಾಬ್ಲೆಟ್ಸ್ ನ ನಮ್ಮ ಹೀರೋ ಇಸ್ಕೊಂಡಿರ್ತಾನೆ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಇವಾಗ ನೀನು ಆ ಟ್ಯಾಬ್ಲೆಟ್ಸ್ ನ ನನಗೆ ಕೊಟ್ಬಿಟ್ರೆ ನಾನು ಅವುಗಳನ್ನ ಸರ್ವನಾಶ ಮಾಡಾಕಿ ಇನ್ಮೇಲೆ ಯಾರು ಸಾಯ್ದಿರೋ ಹಾಗೆ ನೋಡ್ಕೊಂತೀನಿ ಅಂತ ಆ ಡಾಕ್ಟರ್ ಹೇಳ್ತಾನೆ. ಅದಕ್ಕೆ ನಮ್ಮವನ ಹೇಳ್ತಾನೆ ಲೋ ನೆನ್ನೆನೆ ಅದನ್ನ ಫ್ಲಶ್ ಮಾಡಾಕ್ಬಿಟ್ನೋ, ಆ ಟ್ಯಾಬ್ಲೆಟ್ಸ್ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಒಂದಕ್ಕೆ 2 ಟೈಮ್ಸ್ ನಮ್ಮ ಹೀರೋ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಡಾಕ್ಟರ್ ಅಲ್ಲಿಂದ ಹೋಗ್ತಾನೆ. ಬಟ್ ಅವ್ನು ಅಲ್ಲಿಂದ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಸ್ಟೀವ್ ಅದನ್ನ ಫ್ಲಶ್ ಮಾಡಿರೋದಿಲ್ಲ, ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬಿಟ್ಟಿರ್ತಾನೆ ಅಂತ. ಇನ್ನೊಂದ್ ಕಡೆ ಸ್ಟೀವ್ಗೆ ಒಂದು ಪ್ರಾಬ್ಲಮ್ ಇರುತ್ತಲ್ವಾ, ಅದರಿಂದ ಅವನ ಬಾಡಿ ಕಂಡೀಷನ್ ಆಲ್ಮೋಸ್ಟ್ ಅಬ್ನಾರ್ಮಲ್ ಆಗೋಗ್ಬಿಡ್ತಾ ಇರುತ್ತೆ. ಆದ್ರೂ ಕೂಡ ಡೈಲಿ ವರ್ಕ್ ಮಾಡೋದಕ್ಕಂತ ಅವನ ಫ್ರೆಂಡ್ ಜೊತೆ ಬರ್ತಿರ್ತಾನೆ. ಆದ್ರೆ ಅವನ ಫ್ರೆಂಡ್ ಹತ್ರ ಇವನ್ಗಿರೋ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡಿರೋದಿಲ್ಲ. ಹೀಗೆ ಒಂದು ದಿನ ಇದ್ದಾಗ ಇವ್ರಿಗೊಂದು ಎಮರ್ಜೆನ್ಸಿ ಕಾಲ್
ಬರುತ್ತೆ, ಅದನ್ನು ಕೂಡ ಒಂದು ಸರ್ಕಸ್ ಕಂಪನಿಯಿಂದ. ಅಲ್ಲಿರೋ ಒಬ್ಬ ಜೋಕರು ಲಿಟ್ರಲಿ ಹೇಳ್ಬೇಕಂದ್ರೆ ಅವನ ಕಾಲ್ ಮುರಿದೋಗ್ಬಿಟ್ಟು ಬೋನ್ಸ್ ಎಲ್ಲ ಆಚೆಗೆ ಬಂದ್ಬಿಟ್ಟಿರ್ತವೆ. ಆದ್ರೂ ಕೂಡ ಅಷ್ಟೊಂದು ಪೈನ್ ತಡ್ಕೊಂಡು ಅವನೊಬ್ಬ ಸೈಕೋ ತರ ನಗ್ತಿರ್ತಾನೆ. ಆವಾಗ ಇವರಿಬ್ರಿಗೂ ಅರ್ಥ ಆಗುತ್ತೆ ಇವನು ಮತ್ತು ಪದಾರ್ಥ ತಗೊಂಡಿದ್ದಾನೆ ಅಂತ. ನಂತರ ಅವನನ್ನ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ತಿರುವಾಗ ಸ್ಟೀವ್ಗೆ ಇದ್ದಕ್ಕಿದ್ದಂಗೆ ಬ್ಲಡ್ ವಾಮಿಟ್ ಆಗುತ್ತೆ. ಅದನ್ನ ನೋಡಿ ಫ್ರೆಂಡು, ಲೇ ಈ ನಡುವೆ ಜಾಸ್ತಿ ಟ್ಯಾಬ್ಲೆಟ್ ತಗೊಂತಾ ಇದೀಯಾ, ಅದ್ರ ಜೊತೆಗೆ ಜಾಸ್ತಿ ಕುಡಿತಾ ಇದೀಯಾ, ನಿನ್ನ ಡೈಲಿ ರೊಟೀನ್ ನ ಚೇಂಜ್ ಮಾಡ್ಕೊ, ನಿನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಆನ್ಸರ್ ಕೊಡೋದಕ್ಕಾಗದೆ ಸ್ಟೀವ್ ಟ್ರಿಗರ್ ಆಗೋಗ್ಬಿಟ್ಟು ಅವನ ಫ್ಯಾಮಿಲಿ ಪರ್ಸನಲ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಾಕ್ತಾನೆ. ಏನೋ ನೀನ ನನಗೆ ಅಡ್ವೈಸ್ ಕೊಡ್ತಿದ್ಯಾ, ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ಹೆಂಡತಿ ಜೊತೆ ನೀನು ಯಾವಾಗ್ಲೂ ಜಗಳ ಆಡ್ತಿದ್ಯಾ, ನನ್ನ ಹತ್ರಕ್ ಬಂದು ನಿನ್ನ ಹೆಂಡತಿ ಮೇಲೆ ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ, ನಿನ್ನ ಮಗಳನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗ್ತಿಲ್ಲ, ನಿನ್ನ ಮಗಳು ಎಲ್ಲಿಗೂ ಹೊರಟೋಗ್ಬಿಟ್ಟಿದ್ದಾಳೆ ಅಂತ ಈ ತರ ಮಾತಾಡೋದ್ರಿಂದ ಫ್ರೆಂಡ್ಗೂ ಕೂಡ ಕೋಪ ಬಂದು ಇವರಿಬ್ರು ಜಗಳ ಆಡ್ಕೊಂತಾ ಇರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಆಂಬುಲೆನ್ಸ್ ಡ್ರೈವರ್ ಬಂದು ಇವರಿಬ್ಬರ ಜಗಳನ ಸ್ಟಾಪ್ ಮಾಡಿ ಪೇಷಂಟ್ ನ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಂಡ್ ರಾತ್ರಿ ಆಗುತ್ತೆ. ಸ್ಟೀವ್ ಮನೆಗೆ ಬಂದು ಕುಡಿತಿರುವಾಗ ನ್ಯೂಸ್ ಅಲ್ಲಿ ತನ್ನ ಫ್ರೆಂಡ್ ಮಗಳು ಕಲ್ದೋಗ್ಬಿಟ್ಟಿದ್ದಾಳೆ ಅಂತ ಬರ್ತಾ ಇರುತ್ತೆ. ಆವಾಗ ಸ್ಟೀವ್ಗೆ ಏನಾಯ್ತೋ ಏನನ್ಸ್ತೋ ಏನೋ ಗೊತ್ತಿಲ್ಲ, ಡಸ್ಟ್ಬಿನ್ ಅಲ್ಲಿ ಬಿಸಾಕಿರೋ ಟ್ಯಾಬ್ಲೆಟ್ಸ್ ಇರ್ತಾವಲ್ಲ ಅದ್ರಲ್ಲೊಂದು ಟ್ಯಾಬ್ಲೆಟ್ ತಗೊಂಡು ಅದನ್ನ ಅವನು ನುಂಗುತ್ತಾನೆ. ನಿಧಾನವಾಗಿ BGM ರೈಸ್ ಮಾಡಿ ಕ್ಲೋಸ್ ಅಪ್ ಶಾಟ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಏನೋ ಆಗುತ್ತೆ 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 ಅಂತ. ಆದ್ರೆ ಏನೋ ಆಗೋದಿಲ್ಲ. ಆರಾಮ್ಸೆ ಅವನು ಫೋನ್ ಚೆಕ್ ಮಾಡ್ತಾನೆ, ನಾಯಿ ಹತ್ರ ಆಟ ಆಡ್ಕೊಂಡು ಕುಡಿತಾ ಇರ್ತಾನೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಇವನು ನೋಡ್ತಾ ಇರೋ ಒಂದು ಟಿವಿಯಲ್ಲಿ ಸಿಗ್ನಲ್ ಹೋಗೋದಕ್ಕೆ ಶುರು ಆಗುತ್ತೆ. ಏನಪ್ಪಾ ಇದು ಅಂತ ಟಿವಿ ಹತ್ರ ಬರೋತಷ್ಟಿಗೆ ಹಿಂದ್ಗಡೆಯಿಂದ ತುಂಬಾ ಬ್ರೈಟ್ ಆಗಿ ಬೆಳಗ್ ಬರ್ತಾ ಇರುತ್ತೆ. ಹಿಂದಕ್ಕೆ ತಿರುಗಿ ನೋಡಿದ್ರೆ ಇವನಿರೋ ಒಂದು ಮನೆ ಡಿಸಪಿಯರ್ ಆಗೋಗ್ಬಿಟ್ಟು ಸೋಫಾ ಎಲ್ಲ ನಿಧಾನವಾಗಿ ಡಿಸಪಿಯರ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗೆ ಇವನ ಬಾಡಿನೂ ಕೂಡ ಡಿಸಪಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಆಗ್ತೈತಲ್ಲ, ಸಡನ್ ಆಗಿ ನಾನು ಈ ಕಾಡ್ಗೆ ಹೇಗೆ ಬಂದೆ ಅಂತ ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೇ ಬಿ ನಾನು ಎಕ್ಸ್ಪೈರಿ ಆಗಿರೋ ಡ್ರಿಂಕ್ ನ ಏನಾದ್ರೂ ಕುಡದ್ನ, ಇಲ್ಲ ಆ ಟ್ಯಾಬ್ಲೆಟ್ ಇಂದ ಇಲ್ಯೂಷನ್ಸ್ ಹೀಗೆ ಕಾಣಿಸ್ತಿದವ ಅಂತ ಅಲ್ಲಿರೋ ನೀರ್ನ ಟಚ್ ಮಾಡ್ತಾನೆ, ಫೀಲ್ ಆಗ್ತಾನೆ. ಪಕ್ಕದಲ್ಲಿರೋ ಒಂದು ಮರನ ಮುಟ್ಕೊಂತಾನೆ, ಅದನ್ನು ಕೂಡ ಅವನು ಫೀಲ್ ಆಗ್ತಾನೆ. ಅಂದ್ರೆ ಇದು ನಿಜ, ಹಾಗಾದ್ರೆ ನಾನು ನಿಜವಾಗ್ಲೂ ಈ ಪ್ಲೇಸ್ ಹತ್ರ ಬಂದ್ಬಿಟ್ನ, ಅದು ಯಾವ ತರ ಅಂತ ಯೋಚನೆ ಮಾಡ್ತಿರುವಾಗ ಆ ನದಿ ದಡದಲ್ಲಿ ಒಂದು ಮೊಸಳೆ ಇವನ್ನ ನೋಡ್ಬಿಟ್ಟು ಇವನ್ನ ಹಿಡ್ಕೊಳ್ಳೋದಕ್ಕಂತ ನೀರಲ್ಲಿ ಇಳಿಯುತ್ತೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಇವನ ಬಾಡಿನೂ ಕೂಡ ಸ್ವಲ್ಪನೇ ಡಿಸಪಿಯರ್ ಆಗೋದಕ್ಕೆ ಶುರು ಆಗುತ್ತೆ. ಇವನ ದರಿದ್ರ ಆಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಂಚ್ ವ್ಯಕ್ತಿನೇ ಅಂತ ಹೇಳ್ಕೋಬಹುದು. ಅವನು ನಮ್ಮ ಹೀರೋ ಡಿಸಪಿಯರ್ ಆಗ್ತಾ ಇರೋದನ್ನ ನೋಡಿ ಇವನು ದೇವ್ರ ಇಲ್ಲ ದೆವ್ವನ ಅಂತ ಸಾಯ್ಸಾಕಣ ಕತ್ತಿ ಎತ್ಕೊಂಡು ಇವನ ಹತ್ರಕ್ಕೆ ಸ್ಪೀಡ್ ಆಗಿ ಬರ್ತಿರ್ತಾನೆ. ಇವನು ಎಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ನೋಡಿ. ಒಂದ್ ಕಡೆ ಮೊಸಳೆ ಇವನ್ನ ತಿಂದಾಕ್ಬೇಕು ಅಂತ ಬರ್ತಾ ಐತೆ, ಒಂದ್ ಕಡೆ ಈ ಫ್ರೆಂಚ್ ಗಾರ್ಡ್ ಇವನನ್ನ ಸಾಯಿಸ್ಬಿಡ್ಬೇಕು ಅಂತ ಬರ್ತಿರ್ತಾನೆ. ಲೇ ನಾನೇನು ಮಾಡಿಲ್ಲೋ, ನಿನ್ನ ಸಾಯಿಸ್ಬೇಡೋ ಅಂತ ಇದ್ರೆ ಅಂಡ್ ಸಡನ್ ಆಗಿ ಅವನು ಮತ್ತೆ ಇವನ ಮನೆಗೆ ರಿಟರ್ನ್ ಆಗೋಗ್ಬಿಟ್ಟಿರ್ತಾನೆ. ಮೇ ಬಿ ನಾನು ಈ ಟ್ಯಾಬ್ಲೆಟ್ ಹಾಕೊಂಡಿರೋದ್ರಿಂದ ಇಲ್ಯೂಷನ್ಸ್ ಕಾಣಿಸಿರ್ಬೋದು ಬಿಡು ಅಂತ ಅನ್ಕೊಂಡ್ರೆ ಕೆಳಗಡೆ ನೋಡಿದ್ರೆ ಈ ಫ್ರೆಂಚ್ ವ್ಯಕ್ತಿ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ತಾನಲ್ಲ, ಆ ಕತ್ತಿಗೆ ಇವನು ಮಿಸ್ ಆಗಿ ಅಲ್ಲಿರೋ ಕಾರ್ಡ್ ಬೋರ್ಡ್ ಮೇಲೆ ಬಿದ್ದಿರುತ್ತೆ. ಆವಾಗ ಸ್ಟೀವ್ ಅರ್ಥ ಮಾಡ್ಕೊಂತಾನೆ ಇದೆಲ್ಲ ನಿಜ, ಆ ಟ್ಯಾಬ್ಲೆಟ್ ಹಾಕೊಂಡಿರೋದಕ್ಕೆ ನಾನು ಟೈಮ್ ಟ್ರಾವೆಲ್ ಮಾಡಿದೀನಿ ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ನಾನು ಟೈಮ್ ಟ್ರಾವೆಲ್ ಮಾಡಿದೀನಿ ಅಂತ ಒಬ್ಬರಿಗೆ ಪ್ರೂವ್ ಮಾಡ್ಬೇಕಾಗುತ್ತಲ್ವಾ, ಜಸ್ಟ್ ನಾನು ಟೈಮ್ ಟ್ರಾವೆಲ್ ಮಾಡಿ ಬಂದ್ಬಿಟ್ಟಿದೀನಿ ಅಂದ್ರೆ ಯಾರು ನಂಬೋದಿಲ್ಲ ಅಂತ ಎವಿಡೆನ್ಸ್ಗೋಸ್ಕರ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ರೆಕಾರ್ಡ್ ಮಾಡ್ತಾನೆ. ಆ ಕ್ಯಾಮ್ರಾ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾನೆ, ನೀವು ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ನಾನು ಟೈಮ್ ಟ್ರಾವೆಲ್ ಮಾಡಿ ಅಲ್ಲೇ ಸತ್ತೋಗ್ಬಿಟ್ಟಿರ್ಬೇಕು, ಇಲ್ಲ ನಾನೇ ಬಂದು ಇದನ್ನ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಸ್ಟೀವ್ ಯಾಕೆ ಮಾಡ್ತಿದ್ದಾನೆ ಅಂದ್ರೆ ಇವನ್ಗೆ ಫೈನಲ್ ಗಾರ್ಡ್ ಅನ್ನೋದು ತುಂಬಾ ಡೆವಲಪ್ ಆಗೈತೆ. ಇವಾಗ ಇವನು ಟ್ಯಾಬ್ಲೆಟ್ ಹಾಕೊಂಡ್ರು ಟೈಮ್ ಟ್ರಾವೆಲ್ ಮಾಡಿ ಮತ್ತೆ ಇದೇ ಪ್ಲೇಸ್ಗೆ ರಿಟರ್ನ್ ಆಗ್ಬೋದು. ನಮ್ಮ ಹೀರೋನ ಫ್ರೆಂಡ್ ಮಗಳು ಇರ್ತಾಳಲ್ವಾ, ಆ ಹುಡುಗಿಗೆ ಇನ್ನ ಫೈನಲ್ ಗಾರ್ಡ್ ಅನ್ನೋದು ಡೆವಲಪ್ ಆಗಿರೋದಿಲ್ಲ. ಅದಕ್ಕೆ ಆ ಹುಡುಗಿ ಟೈಮ್ ಟ್ರಾವೆಲ್ ಮಾಡಿ ಯಾವುದೋ ಒಂದು ಟೈಮ್ ಲೈನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ನಾನು ಇವಾಗ ಆ ಪ್ಲೇಸ್ ಹತ್ರ ಹೋದ್ರೆ ಆ ಹುಡುಗಿನ ಕಾಪಾಡಿ ಇಲ್ಲಿಗೆ ತಗೊಂಡ್ ಬರ್ಬೋದು ಅಂತ ಹೇಳಿ ನೆಕ್ಸ್ಟ್ ಸೆಕೆಂಡ್ ಗೆ ಅವನು ಟ್ಯಾಬ್ಲೆಟ್ ನ ಹಾಕೊಂತಾನೆ. ಅವನು ಅನ್ಕೊಂಡಿರೋ ಹಾಗೆ ಅವನ ಬಾಡಿ ಡಿಸಪಿಯರ್ ಆಗಿ ಟೈಮ್ ಟ್ರಾವೆಲ್ ಮಾಡ್ತಾನೆ. ಆದ್ರೆ ಮೊದ್ಲೋಗಿರೋ ಒಂದು ಪ್ಲೇಸ್ ಹತ್ರಕ್ಕಲ್ಲ, ಇವಾಗ ಮಂಜು ಪ್ರದೇಶಕ್ಕೆ ಹೊರಟೋಗ್ಬಿಟ್ಟಿರ್ತಾನೆ. ಅಲ್ಲಿ ತುಂಬಾ ಮಂಜು ಬೀಳ್ತಾ ಇರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಇವನ ಹತ್ರಕ್ಕೆ ಬರ್ತಿರೋ ಹಾಗೆ ತೋರಿಸ್ತಾರೆ. ಅಂಡ್ ನೆಕ್ಸ್ಟ್ ಸೀನ್ಗೆ ಆಲ್ಮೋಸ್ಟ್ 7 ಮಿನಿಟ್ಸ್ ಆದ್ಮೇಲೆ ಇವನು ಮತ್ತೆ ಇವನ ಪ್ಲೇಸ್ಗೆ ರಿಟರ್ನ್ ಆಗಿರ್ತಾನೆ. ಇನ್ನು ಸ್ವಲ್ಪ ತೇನಾದ್ರೂ ಅದೇ ಪ್ಲೇಸ್ ಅಲ್ಲಿ ಇವನು ಇದ್ದಿದ್ರೆ ಗಡ್ಡೆ ಕಟ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಿದ್ದ. ಇದರಿಂದ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಮತ್ತೆ ಇವನು ಬರ್ತಾನೆ. ಇವನು ಟೈಮ್ ಟ್ರಾವೆಲ್ ಮಾಡೋದ್ರಿಂದ ಇವನಿಗೆ ಗೊತ್ತಾಗಿರೋ ವಿಷಯ ಏನಪ್ಪಾ ಅಂದ್ರೆ ಸೋಫಾ ಮೇಲೆ ಕುತ್ಕೊಂಡು ಟೈಮ್ ಟ್ರಾವೆಲ್ ಮಾಡಿದಾಗ ಯಾವ್ದೋ ಒಂದು ಕಾಡ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದ. ಆದ್ರೆ ಇವಾಗ ಈ ಪ್ಲೇಸ್ ಅಲ್ಲಿ ಟೈಮ್ ಟ್ರಾವೆಲ್ ಮಾಡಿದಾಗ ಇವನೊಂದು ಅಂಟಾರ್ಟಿಕಾ ಟೈಪ್ ಅಲ್ಲಿರೋ ಪ್ಲೇಸ್ಗೆ ಹೊರಟೋಗ್ಬಿಟ್ಟಿದ್ದ. ಅಂದ್ರೆ ಸ್ವಲ್ಪ ಜಾಗನ ಬದಲಾವಣೆ ಮಾಡಿದ್ರೆ ಬೇರೊಂದು ಟೈಮ್ ಲೈನ್ ಬೇರೊಂದು ಪ್ಲೇಸ್ಗೆ ಹೋಗ್ಬೋದು ಅಂತ ತಿಳ್ಕೊಂತಾನೆ. ಮತ್ತೆ ಇನ್ನೊಮ್ಮೆ ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂತ ಇವನು ಯಾವ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಮಂಜು ಪ್ರದೇಶಕ್ಕೆ ಹೋಗಿರ್ತಾನೋ ಅಲ್ಲೊಂದು ಮಾರ್ಕ್ ಮಾಡ್ಕೊಂತಾನೆ. ಅಂಡ್ ಅದೇ ಪ್ಲೇಸ್ ಅಲ್ಲಿ ಆದ್ರೆ ಈ ಟೈಮು ಅವನ್ಗೆ ಬೇಕಾಗಿರೋ ಲೆದರ್ ಜಾಕೆಟ್ ಕಟ್ಟಿಗೆಗಳೆಲ್ಲ ಎತ್ಕೊಂಡು ಟೈಮ್ ಟ್ರಾವೆಲ್ ಮಾಡ್ತಾನೆ. ಆ ಚಳಿಯಲ್ಲಿ ಕುತ್ಕೊಂಡು ಬೆಂಕಿನ ಹಾಕಿ ಹಬೆ ಹಿಡ್ಕೊಂತ ಇರುವಾಗ ಪಕ್ಕದಲ್ಲೇ ಒಂದು ಎಲಿಫೆಂಟ್ ಮ್ಯಾಮೋತ್ ಕಾಣಿಸುತ್ತೆ. ಅದನ್ನ ನೋಡ್ಕೊಂಡಿರುವಾಗ್ಲೇ ಫಸ್ಟ್ ಟೈಮ್ ಇವನು ಟೈಮ್ ಟ್ರಾವೆಲ್ ಮಾಡಿದಾಗ
ನೋಡಿದಾಗ ಯಾರೊಬ್ಬ ಅನ್ನೋನ್ ಪರ್ಸನ್ ದೂರದಲ್ಲಿ ಕಾಣಿಸಿರ್ತಾನಲ್ವಾ, ಆ ವ್ಯಕ್ತಿ ಇವಾಗ ಇವನ್ ಹತ್ರಕ್ಕೆ ಬರ್ತಿರ್ತಾನೆ. ಮೇ ಬಿ ಇವನು ನನ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಇವನ್ ಹಾಕೊಂಡಿರೋ ಗ್ಲೌಸ್ ಗಳೆಲ್ಲ ತೆಗ್ದಾಕಿ, ನೋಡು ನಾನ್ ನಿನ್ಗೇನು ಅಪಾಯ ಮಾಡೋದಿಲ್ಲ, ಜಸ್ಟ್ ನಾವಿಬ್ರು ಈ ಬಿಸಿಗೆ ಹಬೆನ ಹಿಡ್ಕೊಳ್ಳೋಣ ಅಂತ ಹೇಳೋದ್ರಿಂದ ಅವನು ಕೂಡ ಅರ್ಥ ಮಾಡ್ಕೊಂಡು ಇಬ್ರು ಬಿಸಿನ ಹಬೆ ಹಿಡ್ಕೊಂತಾರೆ. ಅಂಡ್ ಎಕ್ಸಾಕ್ಟ್ ಆಗಿ 7 ಮಿನಿಟ್ಸ್ ಆಗಿದ್ದೆ ಇವನು ಮತ್ತೆ ಇವನ ಮನೆಗೆ ರಿಟರ್ನ್ ಆಗೋಗ್ಬಿಡ್ತಾನೆ. ಅಂಡ್ ಇವಾಗ ಇವನು ಹೇಳೋ ವಿಷಯ ಏನಪ್ಪಾ ಅಂದ್ರೆ, ನಾನು ಸೋಫಾದಲ್ಲಿ ಕೂತ್ಕೊಂಡು ಟೈಮ್ ಟ್ರಾವೆಲ್ ಮಾಡಿದಾಗ ನಾನು ಕಾಡಲ್ಲಿ ಸಿಕ್ಕಾಕೊಂಡೆ. ಅಂಡ್ ಈ ಪ್ಲೇಸ್ ಇಂದ ಟೈಮ್ ಟ್ರಾವೆಲ್ ಮಾಡಿದಾಗ ಒಂದು ಅಂಟಾರ್ಟಿಕಾ ಮಂಚು ಪ್ರದೇಶಕ್ಕೆ ಟೈಮ್ ಟ್ರಾವೆಲ್ ಮಾಡಿದೆ. ಆದ್ರೆ ನನ್ನ ಫ್ರೆಂಡ್ ಮಗಳು ಯಾವ ಪ್ಲೇಸ್ ಇಂದ ಟೈಮ್ ಟ್ರಾವೆಲ್ ಮಾಡಿ ಯಾವ ಟೈಮ್ ಲೈನ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ಅಂಡ್ ಸೀನ್ ಅಲ್ಲಿಗೆ ಕಟ್ ಮಾಡಿ ಹೀರೋ ಫ್ರೆಂಡ್ ಹತ್ರ ಓಪನ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಮಗಳು ಮಿಸ್ಸಿಂಗ್ ಆದಾಗಿಂದ ಇವನು ಕರೆಕ್ಟ್ ಆಗಿ ಇವನ ಹೆಂಡತಿ ಜೊತೆ ಮಾತಾಡ್ತಿರೋದಿಲ್ಲ, ಹೆಂಡತಿನೂ ಕೂಡ ಇವನ ಹತ್ರ ಮಾತಾಡ್ತಿರೋದಿಲ್ಲ. ಇವಾಗ ತಾನೆ ಇವ್ರು ಹ್ಯಾಪಿ ಆಗಿರೋ ಒಂದು ಮೂಮೆಂಟ್ಸ್ ನೆನಪಾಗೋದು. ಇದರಿಂದ ಇವನ ಮಗಳು ಒಂದು ಪ್ಲೇಸ್ ಅಲ್ಲಿ ಹೋಗಿ ಒಂದು ಕಲ್ ಮೇಲೆ ಒಬ್ಬಂಟಿಯಾಗಿ ಕೂತ್ಕೊಂತ ಇರ್ತಾಳಲ್ವಾ, ಆ ಪ್ಲೇಸ್ ಹತ್ರಕ್ಕೆ ಹೋಗಿ ಅವನ ಮಗಳನ್ನ ನೆನಪು ಮಾಡ್ಕೊಂತ ಇರ್ತಾನೆ. ಆವಾಗ ಆ ಕಲ್ ಮೇಲೆ ಒಂದೆಲ್ಲ ಎಕ್ಸ್ಟ್ರಾ ಆಗಿ ಆಲ್ವೇಸ್ ಅಂತ ಬರ್ತಿರೋದನ್ನ ತೋರಿಸ್ತಾರೆ. ಅಂಡ್ ಇವಾಗ ಮತ್ತೆ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಅವನು ಕಾರಲ್ಲಿ ಅವನ ಕೆಲ್ಸಕ್ಕೆ ಹೋಗ್ತಿರುವಾಗ ರೇಡಿಯೋದಲ್ಲಿ ಒಂದು ನ್ಯೂಸ್ ಬರುತ್ತೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಅದು ಬೇರೆ ಯಾರು ಅಲ್ಲ, ಈ ಸಿಂಕ್ರಾನಿಕ್ ಅನ್ನೋ ಒಂದು ಡ್ರಗ್ ನ ಒಬ್ಬ ಡಾಕ್ಟರ್ ಕಂಡಿಡ್ತಿರ್ತಾನಲ್ವಾ, ಅವನು ಕಂಡಿಡ್ತಿರೋ ಒಂದು ಟ್ಯಾಬ್ಲೆಟ್ ನ ಡಿಸ್ಪೋಸ್ ಮಾಡಾಕಿ ನನ್ನಿಂದ ಇಷ್ಟು ಚಿಕ್ಕ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಆ ಗಿಲ್ಟಿ ಫೀಲಿಂಗ್ ಇಂದ ಅವನೇ ಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಆವಾಗ ನಮ್ಮ ಹೀರೋಗ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ, ಇವಾಗ ನಾನು ಹೊಸ ಟ್ಯಾಬ್ಲೆಟ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವನು ಪ್ರತಿಯೊಂದು ಅಂಗಡಿಗೆ ಹೋಗಿ ಆ ಟ್ಯಾಬ್ಲೆಟ್ಸ್ ನ ಡಿಸ್ಪೋಸ್ ಮಾಡಕ್ ಬಿಟ್ಟಿದ್ದಾನೆ. ಇವಾಗ ನನ್ನ ಹತ್ರ ಇರೋ ಸ್ವಲ್ಪ ಟ್ಯಾಬ್ಲೆಟ್ಸ್ ನ ನಾನು ಲಿಮಿಟ್ ಆಗಿ ಯೂಸ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ಮಗಳನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಆಗಲ್ಲ ಅಂತ ಅನ್ಕೊಂಡು ಆವಾಗ ಅವನು ಮೊದ್ಲಿಂದಾನು ಈ ಟ್ಯಾಬ್ಲೆಟ್ಸ್ ನ ತಗೊಂಡು ಸತ್ತೋಗ್ಬಿಟ್ಟಿರ್ತಾರೆ. ನೋಡಿ, ಅದೇ ತುಂಬಾ ಕೇಸ್ಗಳು ನೋಡಿದ್ವಲ್ಲ, ಆ ಕೇಸ್ಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಇವನೊಂದು ಥಿಯರಿನ ಹೇಳ್ತಾನೆ, ಅವ್ರು ಯಾವ ತರ ಸತ್ತೋದ್ರು ಅಂತ. ಅಂಡ್ ಫಸ್ಟ್ ಕೇಸ್ ಏನಪ್ಪಾ ಅಂದ್ರೆ, ತುಂಬಾ ವರ್ಷಗಳ ಹಿಂದೆ ಯೂಸ್ ಮಾಡಿರೋ ಒಂದು ಕಾಯಿನ್, ಇದು ಇವನ್ಗೆ ಹೇಗ್ ಸಿಕ್ತಪ್ಪ ಅಂದ್ರೆ, ಅದೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬನು ಒಂದು ದೊಡ್ಡ ವೆಪನ್ ಇಂದ ಸತ್ತೋಗ್ಬಿಟ್ಟಿರ್ತಾನೆ. ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ಅವನ ಹತ್ರನೇ ಈ ಕಾಯಿನ್ ಸಿಕ್ಕಿರುತ್ತೆ, ಇರ್ಲಿ ಅಂತ ಇವನ ಹತ್ರನೇ ಹಿಡ್ಕೊಂಡಿರ್ತಾನೆ. ಆದ್ರ ಬ್ಯಾಕ್ ಸ್ಟೋರಿ ಏನಪ್ಪಾ ಅಂದ್ರೆ, ಇವನು ಆ ಟ್ಯಾಬ್ಲೆಟ್ ನ ಯೂಸ್ ಮಾಡಿ ಪೈರೇಟ್ಸ್ ಇರೋ ಒಂದು ಕಾಲಕ್ಕೆ ಟೈಮ್ ಟ್ರಾವೆಲ್ ಮಾಡಿರ್ತಾನೆ. ಅಲ್ಲಿರೋ ಪೈರೇಟ್ಸ್ ಬಂದ್ಬಿಟ್ಟು ಇವನ್ ಯಾರೋ ಹೊಸ ವ್ಯಕ್ತಿ ಬಂದಿದ್ದಾನೆ ಅಂತ ಆ ವೆಪನ್ ಇಂದ ಇವನನ್ನ ಚುಚ್ಚಿ ಸಾಯಿಸ್ಬಿಟ್ಟಿರ್ತಾರೆ. ಬಟ್ 7 ಮಿನಿಟ್ಸ್ ಆಗಿರೋದ್ರಿಂದ ಇವನ ಬಾಡಿಗೆ ಅಟ್ಯಾಚ್ ಆಗಿರೋ ಒಂದು ಆ ವೆಪನ್ ಹಾಗೆ ಈ ಹೊಸ ಕಾಯಿನ ಅವನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಆದ್ರಿಂದನೇ ಇವನ್ ಜೊತೆಗೆ ಟೈಮ್ ಟ್ರಾವೆಲ್ ಮಾಡಿ ಪ್ರೆಸೆಂಟ್ ಗೆ ಬಂದ್ಬಿಟ್ಟೈತಿ ಅಂತ ಗೊತ್ತಾಗುತ್ತೆ. ಅಂಡ್ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ, ಅದೇ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಒಂದು ವ್ಯಕ್ತಿ ಫೈರ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಸುಟ್ಟು ಸತ್ತೋಗ್ಬಿಟ್ಟಿರ್ತಾನೆ. ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ಅದೊಂದು ಲೇಡಿ, ಆ ಹುಡುಗಿನೂ ಕೂಡ ಗೊತ್ತಾಗ್ದಿರೋ ಹಾಗೆ ಈ ಟ್ಯಾಬ್ಲೆಟ್ ನ ಯೂಸ್ ಮಾಡಿ ಟೈಮ್ ಟ್ರಾವೆಲ್ ಮಾಡಿರ್ತಾಳೆ. ಆದ್ರೆ ಈ ಹುಡುಗಿ ದರಿದ್ರ ಏನಪ್ಪಾ ಅಂದ್ರೆ, ಈ ಹುಡುಗಿ ಇರೋ ಒಂದು ಪ್ಲೇಸ್ ಇಂದ ಟೈಮ್ ಟ್ರಾವೆಲ್ ಮಾಡಿದಾಗ ಪಾಸ್ಟ್ ಅಲ್ಲಿ ಒಂದು ಸುಟ್ಟೋಗ್ತಿರೋ ಒಂದು ಮನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ಅದರಿಂದ ತಪ್ಸ್ಕೊಳ್ಳೋವಾಗ ಡೋರ್ ಓಪನ್ ಆಗಿರೋದಿಲ್ಲ, ಅದರಿಂದ ಆ ಹುಡುಗಿ ಅಲ್ಲೇ ಸುಟ್ಟು ಬೂದಿ ಆಗೋಗ್ಬಿಟ್ಟಿರ್ತಾಳೆ. ಆದ್ರೆ ಡೋರ್ ನ ಓಪನ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಡೋರ್ ಲಾಕುನು ಕೂಡ ಈ ಹುಡುಗಿ ಜೊತೆನೆ ಬಂದ್ಬಿಟ್ಟೈತಿ ಅಂತ ಇವನು ಒಂದು ಥಿಯರಿನ ಹೇಳ್ತಾನೆ. ಆದ್ರೆ ಇವನ್ಗೊಂದು ಡೌಟ್ ಏನಪ್ಪಾ ಅಂದ್ರೆ, ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಈಸಿಯಾಗಿ ಪಾಸ್ಟ್ ಇಂದ ಪ್ರೆಸೆಂಟ್ ಗೆ ಬಂದ್ಬಿಟ್ಟಿದಾವೆ. ಆದ್ರೆ ಇವನ ಪ್ರಕಾರ ಲಿವಿಂಗ್ ಥಿಂಗ್ಸ್ ಪಾಸ್ಟ್ ಇಂದ ಪ್ರೆಸೆಂಟ್ ಗೆ ತಗೊಂಡ್ ಬರ್ಬೋದಾ, ಜಸ್ಟ್ ನಾವು ಟಚ್ ಮಾಡ್ಕೊಂಡಿದ್ರೆ ಸಾಕು ಅವನು ಕೂಡ ನಮ್ ಜೊತೆ ಪ್ರೆಸೆಂಟ್ ಗೆ ಬರ್ತಾವ, ಇಲ್ಲ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮೆರಾನ ಆನ್ ಮಾಡಿ ಇವನ ಮನೆಯಲ್ಲೇ ಇವನ ಜೊತೆಯಲ್ಲೇ ಒಂದು ನಾಯಿ ಇರುತ್ತೆ, ಆ ನಾಯಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಡಿಸೈಡ್ ಆಗ್ತಾನೆ. ಅದಕ್ಕೆ ಆ ಸೋಫಾದಲ್ಲಿ ಇನ್ನೊಂದ್ ಕಡೆ ಅವನ ಡಾಗಿನ ಹಿಡ್ಕೊಂಡು ಆ ಸಿಂಕ್ರಾನಿಕ್ ಅನ್ನೋ ಒಂದು ಟ್ಯಾಬ್ಲೆಟ್ ನ ಹಾಕೊಂಡು ಅವನ ಡಾಗಿನ ತುಂಬಾ ಟೈಟ್ ಆಗಿ ಹಗ್ ಮಾಡ್ಕೊಂತಾನೆ. ಅವನ್ ಅನ್ಕೊಂಡಿರೋ ಹಾಗೆ ಆ ಡಾಗಿ ಜೊತೆ ಅವನು ಟೈಮ್ ಟ್ರಾವೆಲ್ ಮಾಡ್ತಾನೆ. ಆದ್ರೆ ಯಾವ್ದೋ ಒಂದು ಕಾಡ್ಗೆ ಮಂಜು ಬೀಳ್ತಾರ ಒಂದು ಪ್ಲೇಸ್ಗೆ ಇವನು ಟೈಮ್ ಟ್ರಾವೆಲ್ ಮಾಡಿರೋದಿಲ್ಲ, ಎಕ್ಸಾಕ್ಟ್ ಆಗಿ ಅವನ ಮನೆಗೆ. ಆದ್ರೆ 100 ವರ್ಷಗಳ ಹಿಂದೆ ಟೈಮ್ ಲೈನ್ಗೆ ಇವನು ಟೈಮ್ ಟ್ರಾವೆಲ್ ಮಾಡಿರ್ತಾನೆ. ಸೇಮ್ ಪ್ಲೇಸ್ ಸೇಮ್ ಮನೆ, ಬಟ್ ಟೈಮ್ ಪೀರಿಯಡ್ ಮಾತ್ರ ಚೇಂಜ್. ಆದ್ರೆ ಆ ಟೈಮ್ ಅಲ್ಲಿ ಆ ಮನೆಯಲ್ಲಿ ಬೇರೆ ವ್ಯಕ್ತಿಗಳು ಇದಾರೆ ಅಂತ ಅನ್ಕೊಂತೀನಿ. ಒಬ್ಬ ವ್ಯಕ್ತಿ ಇವನ್ನ ನೋಡ್ಬಿಟ್ಟು ನನ್ ಮನೆಯಲ್ಲಿ ಕಳ್ತನ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಒಂದು ವೆಪನ್ ಎತ್ಕೊಂಡು ಇವನನ್ನ ಸಾಯಿಸ್ಬಿಡ್ಬೇಕು ಅಂತ ತುಂಬಾ ಕೋಪದಿಂದ ಬರ್ತಾನೆ. ಆದ್ರೆ ನಮ್ಮ ಹೀರೋ ಅವನ ಡಾಗಿ ಜೊತೆ ಡೋರ್ ಓಪನ್ ಅಲ್ಲಿ ಇರೋದ್ರಿಂದ ಈಸಿಯಾಗಿ ಅಲ್ಲಿಂದ ಹೊಡೋಗ್ಬಿಡ್ತಾನೆ. ಒಂದು ಪ್ಲೇಸ್ ಅಲ್ಲಿ ಬಂದು ನಿಂತ್ಕೊಂಡಾಗೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿರೋ ಜನರೆಲ್ಲರೂ ತುಂಬಾ ವಿಯರ್ಡ್ ಆಗಿ ಇವನ್ ಕಡೆ ನೋಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲಿ ರೇಸಿಸ್ಟ್ ಗಳಂತಾನೆ ಹೇಳ್ಕೋಬಹುದು. ಬ್ಲಾಕ್ ಪೀಪಲ್ ನ ನೋಡಿದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗ್ತಿರೋದಿಲ್ಲ, ಅದಕ್ಕೆ ಇವನನ್ನ ವಿಯರ್ಡ್ ಆಗಿ ನೋಡ್ತಿರ್ತಾರೆ. ಆದ್ರೆ ಸ್ಟೀವ್ ಅದನ್ನ ಅಷ್ಟೊಂದು ತಲೆಗೆ ಹಾಕೊಳ್ಳೋದಿಲ್ಲ, ಯಾಕಂದ್ರೆ ಎಕ್ಸಾಕ್ಟ್ ಆಗಿ 7 ಮಿನಿಟ್ಸ್ ಆದ್ರೆ ನಾನು ಟೈಮ್ ಟ್ರಾವೆಲ್ ಮಾಡಿ ಮತ್ತೆ ಪ್ರೆಸೆಂಟ್ ಗೆ ಬಂದ್ಬಿಡ್ತೀನಿ, ಇನ್ಯಾಕ್ ಅಷ್ಟೊಂದು ಕಷ್ಟ ಪಡೋದು ಅಂತ ವೇಟ್ ಮಾಡ್ತಿರುವಾಗ ಎಕ್ಸಾಕ್ಟ್ ಆಗಿ 7 ಮಿನಿಟ್ಸ್ ಆದ್ಮೇಲೆ ಅವ್ನು ಹಾಕೊಂಡಿರೋ ಒಂದು ವಾಚ್ ಇಂದ 7 ಮಿನಿಟ್ಸ್ ಆಗೋಗ್ಬಿಟ್ಟೈತಿ ಅಂತ ಬೀಪ್ ಸೌಂಡ್ ಬರೋದಕ್ಕೆ ಶುರು ಆಗುತ್ತೆ. ಆದ್ರೆ ಇವನು ಅನ್ಕೊಂಡಿರೋ ಹಾಗೆ ಇವನು ಟೈಮ್ ಟ್ರಾವೆಲ್ ಮಾಡೋದಿಲ್ಲ, ಅದೇ ಪ್ಲೇಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಆವಾಗ ಸ್ಟೀವ್ ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ, ನಾನು ಯಾವ ಪ್ಲೇಸ್ ಅಲ್ಲಿ ಆ ಟ್ಯಾಬ್ಲೆಟ್ ನ ಹಾಕೊಂಡು ಟೈಮ್ ಟ್ರಾವೆಲ್ ಮಾಡಿರ್ತೀನೋ ವಿತಿನ್ 7 ಮಿನಿಟ್ಸ್ ಅಲ್ಲಿ ನಾನು ಅದೇ ಪ್ಲೇಸ್ ಅಲ್ಲಿ ಇದ್ದಾಗ ಮಾತ್ರನೇ ಟೈಮ್ ಟ್ರಾವೆಲ್ ಮಾಡಿ ಮತ್ತೆ ಪ್ರೆಸೆಂಟ್ ಬರ್ತೀನಿ ಅಂತ. ಇದರಿಂದ
ಇದರಿಂದ ಅವನು ಮತ್ತೆ ಅವತ್ತು ರಾತ್ರಿವರೆಗೂ ವೈಟ್ ಮಾಡಿ ಇವನು ಯಾವ ಪ್ಲೇಸ್ಗೆ ಟೈಮ್ ಟ್ರಾವೆಲ್ ಮಾಡಿ ಬಂದಿರ್ತಾನೋ ಆ ಮನೆ ಹತ್ರ ಬಂದು ಆ ಮನೆಯಲ್ಲಿರೋರೆಲ್ಲ ಮಲ್ಕೊಂಡ್ ಬಿಟ್ಟಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವನ ಬಾಯಿಗೆ ಸಿಂಕ್ರಾನಿಕ್ ಅನ್ನೋ ಒಂದು ಟ್ಯಾಬ್ಲೆಟ್ ನ ಹಾಕೊಂಡು ಅವನ ನಾಯಿ ಜೊತೆ ಮತ್ತೆ ಅದೇ ಮನೆ ಅದೇ ಸೋಫಾ ಅದೇ ಪ್ಲೇಸ್ ಹತ್ರಕ್ಕೆ ಬಂದು ಕುತ್ಕೊಂತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನು ಎಕ್ಸಾಕ್ಟ್ ಆಗಿ 30 ಸೆಕೆಂಡ್ಸ್ ಅದೇ ಪ್ಲೇಸ್ ಅಲ್ಲಿ ಕುತ್ಕೊಂಡ್ರೆ ಸಾಕು ಟೈಮ್ ಟ್ರಾವೆಲ್ ಮಾಡಿ ಪ್ರೆಸೆಂಟ್ ಗೆ ಬಂದ್ಬಿಡ್ತಾನೆ. ಆದ್ರೆ ಸರಿಯಾಗಿ ಅದೇ ಟೈಮ್ಗೆ ಆ ಓನರ್ ಮತ್ತೆ ಇವನನ್ನ ನೋಡಿ ಇವನನ್ನ ಸಾಯಿಸಾಕೋ ರೀತಿಯಲ್ಲಿ ನೋಡ್ತಿರ್ತಾನೆ. ಆವಾಗ ಸ್ಟೀವ್ ಅನ್ಕೊಂತಾನೆ ಇವನ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀನಿ, ಒಂದ್ ಡೇಟ್ ಹಾಕಿದ್ರೆ ಸಾಕುತ್ತಾನೆ ಇವನಲ್ಲೇ ಬಿತ್ತೋಗ್ಬಿಡ್ತಾನೆ, ಆವಾಗ ನಾನು ಆರಾಮ್ಸೆ ಟೈಮ್ ಟ್ರಾವೆಲ್ ಮಾಡ್ಬೋದು ಅಂತ ಸ್ಟೀವ್ ಆ ಓನರ್ ನ ಹೊಡೆಯೋದಕ್ಕೆ ಹೋಗ್ತಾನೆ. ಆದ್ರೆ ಅವನ ಕೈ ಅವನ ಬಾಡಿಯಲ್ಲಿ ಹೋಗಿ ಇವನೊಂದು ಗೋಡೆಗೆ ಹೋಗಿ ಬಿದ್ದೋಗ್ಬಿಡ್ತಾನೆ. ಆವಾಗ ಅವನ್ಗೆ ಅರ್ಥ ಆಗುತ್ತೆ ಸೊ ಇವರು ನಮ್ಮನ್ನ ಹಿಡ್ಕೊಳ್ಳೋದಕ್ ಆಗೋದಿಲ್ಲ, ನಾನು ಆರಾಮ್ಸೆ ಟೈಮ್ ಟ್ರಾವೆಲ್ ಮಾಡ್ಬೋದು ಅಂತ ಸೋಫಾ ಹತ್ರಕ್ಕೆ ಬಂದು ನೋಡಿದ್ರೆ ಅಲ್ಲಿ ನಾಯಿ ಡೋರ್ ಹತ್ರ ಹೊರಡೋಗ್ಬಿಟ್ಟಿರುತ್ತೆ. ಏ ಬಾ 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 ಅಂತ ಕರೀತಾನೆ. ಆ ನಾಯಿ ಬರೋದಿಲ್ಲ. ಅದಕ್ಕೆ ಕಟ್ಟಿರೋ ಒಂದು ಬೆಲ್ಟ್ ನ ಹಿಡ್ಕೊಂಡು ಅದನ್ನ ಎಳಿಯೋದಕ್ಕೆ ಟ್ರೈ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಲೋಕಲ್ ಪೊಲೀಸರು ಅಲ್ಲಿಗೆ ಬಂದು ಇವನನ್ನ ಶೂಟ್ ಮಾಡ್ತಾರೆ. ಇವನ್ ಕತೆ ಮುಗೀತು ಬಿಡು ಅಂತ ಅನ್ಕೊಂತೀವಿ. ಆದ್ರೆ ಎಕ್ಸಾಕ್ಟ್ ಆಗಿ ಟೈಮ್ಗೆ ಅವನು ಟೈಮ್ ಟ್ರಾವೆಲ್ ಮಾಡಿ ಪ್ರೆಸೆಂಟ್ ಗೆ ಬಂದ್ಬಿಟ್ಟಿರ್ತಾನೆ. ಆದ್ರೆ ಜಸ್ಟ್ ಮಿಸ್ ಅಲ್ಲಿ ಅವನ ನಾಯಿ ಮಾತ್ರ ತಪ್ಸ್ಕೊಂಡ್ಬಿಟ್ಟಿರುತ್ತೆ. ಯಾಕಂದ್ರೆ ಆ ನಾಯಿ ಇವನ ಸೋಫಾ ಹತ್ರಕ್ಕೆ ಬಂದಿರೋದಿಲ್ಲ. ಇದರಿಂದ ಇವನ ಕಣ್ ಮುಂದೆನೆ ಪ್ರೆಸೆಂಟ್ ಅಲ್ಲಿ ಆ ನಾಯಿ ಡಿಸಪಿಯರ್ ಆಗೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಆ ನಾಯಿ ಪಾಸ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತೆ ಅಂತ. ಅಂಡ್ ಇವಾಗ ಇವನ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಎಕ್ಸಾಕ್ಟ್ ಆಗಿ 7 ಮಿನಿಟ್ಸ್ ಅಲ್ಲಿ ಆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಪಾಸ್ಟ್ ಗೆ ಹೋದಾಗ ಆ ಪ್ಲೇಸ್ ಹತ್ರ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಪಾಸ್ಟ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಆ ಟ್ಯಾಬ್ಲೆಟ್ ನ ತಗೊಬೇಕು. ಆವಾಗ ಮಾತ್ರನೇ ಪ್ರೆಸೆಂಟ್ ಗೆ ಬರೋದಕ್ಕೆ ಸಾಧ್ಯ ಅಂತ ಗೊತ್ತಾಗುತ್ತೆ. ಅಂಡ್ ಇವಾಗ ಇವನ್ ಅನ್ಕೊಂಡ್ರು ಕೂಡ ಪಾಸ್ಟ್ ಗೆ ಟೈಮ್ ಟ್ರಾವೆಲ್ ಮಾಡಿ ಇವನ ನಾಯಿನ ಎತ್ಕೊಂಡ್ ಬರ್ಬೋದು. ಆದ್ರೆ ಇವನ ಹತ್ರ ಇವಾಗ ಟ್ಯಾಬ್ಲೆಟ್ಸ್ ಲಿಮಿಟ್ ಆಗಿರ್ತವೆ. ಇವನ ನಾಯಿನ ಕಾಪಾಡೋದಕ್ಕೆ ಏನಾದ್ರೂ ಟೈಮ್ ಟ್ರಾವೆಲ್ ಮಾಡಿದ್ರೆ ಇವನ ಫ್ರೆಂಡ್ ಮಗಳಾಗಿರೋ ಪ್ರಿಯಾನ ಕಾಪಾಡೋದಕ್ಕೆ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅವನ ಹತ್ರ ಇರೋ ಟ್ಯಾಬ್ಲೆಟ್ಸ್ ನೆಲ್ಲ ಜೋಬಿಗೆ ಹಾಕೊಂಡು ಫ್ರೆಂಡ್ ಮಗಳು ಚೇರ್ ಮೇಲೆ ಕುತ್ಕೊಂಡು ಮಾಯ ಆಗಿದ್ದಾಳೆ ಅಂತ ಒಂದು ಹುಡುಗಿ ಹೇಳಿರ್ತಾಳಲ್ವಾ, ಇದರಿಂದ ಆ ಚೇರ್ ಹತ್ರಕ್ಕೆ ಬಂದು ಅವನು ಆ ಟ್ಯಾಬ್ಲೆಟ್ ನ ತಗೊಂತಾನೆ. ಹಾಕೊಂಡಿದ್ದು ನೆಕ್ಸ್ಟ್ ಸೆಕೆಂಡ್ ಗೆ ಟೆಲಿಪೋರ್ಟ್ ಆಗಿ ಒಂದು ಮರದ ಮೇಲೆಗೆ ಹೋಗ್ಬಿಡ್ತಾನೆ. ಅದು ತುಂಬಾ ಮೇಲೆಗೆ ಟೈಮ್ ಟ್ರಾವೆಲ್ ಮಾಡೋದ್ರಿಂದ ಕೆಳಗಡೆಗೆ ಸಡನ್ ಆಗಿ ಬಂದು ಬಿದ್ದೋಗ್ಬಿಡ್ತಾನೆ. ಆವಾಗ ಅವನು ಅರ್ಥ ಮಾಡ್ಕೊಂತಾನೆ ಮೇ ಬಿ ಈ ಮರ ಹತ್ತೋದಕ್ಕೆ ಆ ಹುಡುಗಿಗೆ ಬಂದಿರೋದಿಲ್ಲ, ಇದರಿಂದ ಆ ಹುಡುಗಿ ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ಬೇಕು ಅಂತ. ಇದರಿಂದ ಪ್ರಿಯಾ ಪ್ರಿಯಾ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ಇವನ ಪಕ್ಕದಲ್ಲಿ ಆ ಪ್ಲೇಸ್ ಅಲ್ಲಿ ಒಂದು ಕಲ್ಟ್ ಗ್ಯಾಂಗ್ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಏನೋ ಒಂದು ರಿಚುವಲ್ ಮಾಡ್ತಿರ್ಬೇಕು ದೇವ್ರಿಗೋಸ್ಕರ. ಅವರ ಮೈಂಡ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ನಾವ್ ಅನ್ಕೊಂಡಿರೋ ಹಾಗೆ ನಮ್ ದೇವ್ರ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಂತ. ಅವರು ತುಂಬಾ ಎಕ್ಸೈಟ್ಮೆಂಟ್ ಇಂದ ನಿಧಾನವಾಗಿ ಇವನ ಹತ್ರಕ್ಕೆ ಬರ್ತಾರೆ. ಮೇ ಬಿ ಇವ್ರಿಗೆ ಗೊತ್ತಿಲ್ಲ ಅನ್ಕೊಂತೀನಿ ದೇವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ. ದೇವ್ರು ತಪ್ಪಿಸ್ಕೊಂಡ್ ಬಿಡ್ತಾರೆ ಅನ್ನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಬಾಡಿನ ಹಿಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋ ಹೇಗೋ ಹಾಗೆ ತಪ್ಪಿಸ್ಕೊಂಡು ಎಕ್ಸಾಕ್ಟ್ ಆಗಿ 7 ಮಿನಿಟ್ಸ್ ಆಗೋಗ್ತಾ ಬರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಬಂದು ಆ ಮನೆನ ಹತ್ಕೊಂತಾನೆ. ಅಂಡ್ ಜಸ್ಟ್ ಮಿಸ್ ಅಲ್ಲಿ ಅವನ ಅವ್ರ ಕಡೆಯಿಂದ ಆ ಟೈಮ್ ಟ್ರಾವೆಲ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಪ್ರೆಸೆಂಟ್ ಗೆ ಬಂದ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಹುಡುಗಿನೂ ಕೂಡ ಅಲ್ಲಿಗೆ ಬರ್ತಾಳೆ. ಲೇ ಹುಡುಗಿ, ಎಕ್ಸಾಕ್ಟ್ ಆಗಿ ಇದೇ ಪ್ಲೇಸ್ ಅಲ್ಲ ಪ್ರಿಯಾ ಮಾಯ ಆಗಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಇವಾಗೂ ಮತ್ತಲ್ಲೇ ಮಾತಾಡ್ತಾಳೆ. ಏನೋ ಯಾರಿಗ್ ಗೊತ್ತು, ಬೇರೆ ಪ್ಲೇಸ್ಗೂ ಹೋಗಿ ಮಾಯ ಆಗಿರ್ಬೋದು ಅಂತ ಹೇಳ್ತಾಳೆ. ಆವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ 100% ಗ್ಯಾರಂಟಿ ಪ್ರಿಯಾ ಈ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಮಾಯ ಆಗಿಲ್ಲ, ಬೇರೆ ಯಾವ್ದೋ ಒಂದು ಪ್ಲೇಸ್ಗೆ ಹೋಗಿದ್ದಾಳೆ ಅಂತ. ಆದ್ರೆ ಇವಾಗ ಇವನ್ಗೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಇವನ ಹತ್ರ ಅಷ್ಟೊಂದು ಟ್ಯಾಬ್ಲೆಟ್ಸ್ ಇಲ್ಲ ಪ್ರತಿಯೊಂದು ಪ್ಲೇಸ್ಗೂ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋಷ್ಟು. ಪ್ರಿಯಾ ಇವಾಗ ಯಾವ ಪ್ಲೇಸ್ಗೆ ಹೋಗಿದ್ದಾಳೆ ಅನ್ನೋ ಒಂದು ಡೈಲಮದಲ್ಲಿ ಇವನು ಬಿದ್ದೋಗ್ಬಿಡ್ತಾನೆ. ಇದರಿಂದ ತುಂಬಾ ಕೋಪ ಸ್ಟಾರ್ಟ್ ಆಗಿ ಬಾರಲ್ಲಿ ಕೂತ್ಕೊಂಡು ಕುಡಿತಾ ಇರುವಾಗ ಇವನ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಅವನು ಸ್ಟೀವ್ ಹತ್ರ ಅಂತಾನೆ, ನೀನ್ ಹೇಳಿದ್ದು ನಿಜಾನೇ ಮಗ, ನಾನು ನನ್ನ ಫ್ಯಾಮಿಲಿ ಹತ್ರ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಅವ್ರಿಗೆ ಏನ್ ಕಷ್ಟ ಐತೆ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಲ್ಲ. ನಾನ್ ಸ್ವಲ್ಪ ನನ್ ಮಗಳ ಜೊತೆ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಲ್ತ್ಕೊಂಡಿದ್ದಿದ್ರೆ ಇವಾಗ ನನ್ ಮಗಳು ನನ್ ಜೊತೆನೆ ಇರೋಳು ಅಂತ ಅವನು ತುಂಬಾ ಬಾಧೆ ಪಡ್ತಿರ್ತಾನೆ ಕಣ್ಣಲ್ಲಿ ನೀರ್ ಹಾಕೊಂಡು. ಆವಾಗ ಸ್ಟೀವ್ ಅವನ್ನ ಸಮಾಧಾನ ಮಾಡಿ ಆಚೆಗೆ ಕರ್ಕೊಂಡ್ ಬಂದು ಒಂದತ್ರ ನಡ್ಕೊಂಡ್ ಬರ್ತಿರ್ತಾರೆ. ಆವಾಗೆ ಮಾತು ಮಾತು ಬೆಳೆದು ಸ್ಟೀವ್ ಕ್ಯಾಶುಯಲ್ ಆಗಿ ನನ್ಗೆ ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಐತೆ ಅಂತ ಹೇಳ್ಬಿಡ್ತಾನೆ. ಆ ಟೈಮಲ್ಲಿ ಅವನ ಫ್ರೆಂಡ್ಗೆ ತುಂಬಾ ಕೋಪ. ಒಂದ್ ಕಡೆ ಇವನ್ನ ಹೊಡಿಯೋದಕ್ಕಾಗಲ್ಲ, ಬೈಯೋದಕ್ಕಾಗಲ್ಲ. ಏನಲ್ಲೇ ಮಾಡೋದು, ಸರಿ ಬಿಡು ಹೋಗ್ಲಿ, ಅದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ತಗೊಂತಾ ಇದೀಯಾ ಅಂತ ಕೇಳ್ತಾನೆ. ಟ್ರೀಟ್ಮೆಂಟ್ ಏನ್ ಬೇಡ, ಆಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನನಗೆ ಬೇರೆ ಒಂದೈತೆ ಅಂತ ಹೇಳ್ತಾನೆ. ಅದಕ್ಕೆ ಫ್ರೆಂಡ್ಗನು ಏನ್ ಅಷ್ಟೊಂದು ಕಿತ್ತು ಕುಟ್ಟಾಕೋ ಒಂದು ಇಂಪಾರ್ಟೆಂಟ್ ಕೆಲಸ, ನೀನೇ ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ದಾಗ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಕೇಳ್ತಾನೆ. ಆವಾಗ ಸ್ಟೀವ್ ಅವನು ಟೈಮ್ ಟ್ರಾವೆಲ್ ಮಾಡಿದಾಗ ಒಂದು ಫೋಟೇಜ್ ನ
ವಿಡಿಯೋನ ರೆಕಾರ್ಡ್ ಮಾಡಿರ್ತಾನಲ್ವಾ ಅದನ್ನ ಅವನ ಫ್ರೆಂಡ್ಗೆ ತೋರಿಸ್ತಾನೆ. ಲಿಟ್ರಲಿ ಆ ವಿಡಿಯೋನ ನೋಡಿದ್ಮೇಲೆ ಫ್ರೆಂಡ್ ಕೈಗಳು ವೈಬ್ರೇಟ್ ಆಗೋದಕ್ಕೆ ಶುರು ಆಗ್ತವೆ. ನನ್ಗೆ ಗೊತ್ತಾಗ್ತೈತೆ ನೀನ್ ನನ್ ಮಗಳನ್ನ ಕಾಪಾಡೋದಕ್ಕೋಸ್ಕರ ಟೈಮ್ ಟ್ರಾವೆಲ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯಾ ಅಂತ. ಆದ್ರೆ ಟೈಮ್ ಟ್ರಾವೆಲ್ ಮಾಡೋವಾಗ ನಿನ್ನ ಪ್ರಾಣಕ್ಕೆ ಅಪಾಯ ಐತೆ ಅಂತ ಹೇಳ್ತಾನೆ. ಅದಕ್ಕೆ ಸ್ಟೀವು, ನೀನ್ ಅದಕ್ಕೆ ಅಷ್ಟೊಂದು ಭಯ ಪಡೋದಕ್ಕೆ ಹೋಗ್ಬೇಡ, ನಾನು ಅದನ್ನ ಕಂಟ್ರೋಲ್ ಮಾಡ್ಕೊಂತೀನಿ, ನಾನು ಅದರಿಂದ ಹೇಗೆ ಬಚಾವ್ ಆಗ್ಬೇಕು ಅಂತ ನನಗ್ ಗೊತ್ತು. ಆದ್ರೆ ನನಗೊಂದು ಡೌಟ್ ಏನಪ್ಪಾ ಅಂದ್ರೆ, ಪ್ರಿಯ ನಿನ್ನ ಮಗಳಾಗಿರೋದ್ರಿಂದ ಅಲ್ಪ ಸ್ವಲ್ಪ ನಿನ್ ಥಾಟ್ಗಳೇ ಇರ್ತವೆ. ಇವಾಗ ನೀನ್ ಹೇಳು, ನೀನೇನಾದ್ರೂ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನನಗೆ ಯಾವ ರೀತಿ ಸಿಗ್ನಲ್ ಕೊಡ್ತೀಯಾ ಅಂತ. ಅದಕ್ಕೆ ಅವನ ಫ್ರೆಂಡ್ ಇದ್ಕೊಂಡು, ನಾನೇನಾದ್ರೂ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಾಕೊಂಡ್ರೆ ಪರ್ಮನೆಂಟ್ ಆಗಿರೋ ಒಂದು ಮಾರ್ಕ್ ನ ನಿನಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿದ್ದಾದ್ಮೇಲೆ ಸ್ಟೀವ್ಗೆ ಏನ್ ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಸೆಕೆಂಡ್ಗೆ ಅವನ್ನ ಕರ್ಕೊಂಡು ಇವನ ಮಗಳು ಒಬ್ಬಂಟಿಯಾಗಿ ಒಂದು ಕಲ್ ಮೇಲೆ ಕುತ್ಕೊಂತಾಳಲ್ವಾ ಆ ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಆ ಕಲ್ ಮೇಲೆ ಕುತ್ಕೊಂಡು ಆ ಟ್ಯಾಬ್ಲೆಟ್ ನ ತಗೊಂತಾನೆ. ಆ ಟ್ಯಾಬ್ಲೆಟ್ ವರ್ಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ. ಆ ಸಮಯದಲ್ಲಿ ನೋಡು ಮಗ, ಈ ಕಲ್ ಮೇಲೆ ಒಂದು ಎಲ್ ಎಕ್ಸ್ಟ್ರಾ ಬರ್ದು ಆಲ್ವೇಸ್ ಅನ್ನೋ ಒಂದು ವರ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ತಿರ್ತಾನೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಟ್ಯಾಬ್ಲೆಟ್ ವರ್ಕ್ ಆಗೋದ್ರಿಂದ ಇವನು ಟೈಮ್ ಟ್ರಾವೆಲ್ ಮಾಡ್ತಾನೆ. ಅದನ್ನು ಕೂಡ ಒಂದು ವಾರ್ ಝೋನ್ ಅಲ್ಲಿ, ಮೇ ಬಿ ಸಿವಿಲ್ ವಾರ್ ಅಂತ ಅನ್ಕೊಳ್ಳೋಣ. ಆ ವಾರಲ್ಲಿ ಯಾವುದೇ ಬಾಂಬ್ ಇವನ್ ಮೇಲೆ ಬೀಳ್ತೀರಾ, ಹಾಗೆ ಕೆಳಗಡೆ ಇರೋ ಒಂದು ಲ್ಯಾಂಡ್ ಮೈನ್ ಮೇಲೆ ಇವನು ಕಾಲು ಇಡ್ತಿರೋ ಹಾಗೆ ತುಂಬಾ ಕಷ್ಟಪಟ್ಟು ಸ್ಪೀಡ್ ಆಗಿ ಹೋಗಿ ಒಂದ್ ಹತ್ರ ದುಮ್ಕ್ ಬಿಡ್ತಾನೆ. ಅಲ್ಲಿ ತುಂಬಾ ಸೋಲ್ಜರ್ಸ್ ಡೆಡ್ ಬಾಡೀಸ್ ಬಿದ್ದಿರ್ತವೆ. ಇವನ ಕಾಲಿಗೆ ಸ್ವಲ್ಪ ಗಾಯ ಆಗಿರೋದ್ರಿಂದ ತೆವಳ್ಕೊಂಡು ತುಂಬಾ ಕಷ್ಟಪಟ್ಟು ಆ ಪ್ಲೇಸ್ ಅಲ್ಲಿ ಪ್ರಿಯಾ 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 ಅಂತ ಕೂಗಾಡ್ತಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಯಾವ ಕಡೆ ನೋಡಿದ್ರು ಕೂಡ ಡೆಡ್ ಬಾಡೀಸ್ ಮಾತ್ರನೇ ಕಾಣಿಸ್ತಿರ್ತವೆ. ಆ ಟೈಮ್ ಅಲ್ಲಿ ಪಕ್ಕದಲ್ಲೇ ಒಂದು ಹುಡುಗಿ ಕಾಣಿಸ್ತಾಳೆ, ಅವಳು ಪ್ರಿಯಾ. ಇಬ್ರು ತುಂಬಾ ಖುಷಿ ಪಟ್ಟು ಒಬ್ಬರನ್ನ ಒಬ್ರ ಹಗ್ ಮಾಡ್ಕೊಂಡು, ಸರಿ ಇವಾಗ ನೀನು ಈ ಟ್ಯಾಬ್ಲೆಟ್ ನ ತಗೋ, ನಾವು ಪ್ರೆಸೆಂಟ್ ಗೆ ಟೈಮ್ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳೋದ್ರಿಂದ ಅವಳು ಕೂಡ ಆ ಟ್ಯಾಬ್ಲೆಟ್ ನ ಹಾಕೊಂತಾಳೆ. ನಾನು ಇದೇ ಪ್ಲೇಸ್ ಅಲ್ಲಿ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದಾಗ, ನೀನೇ ತಾನೆ ಆ ಸ್ಟೋನ್ ಮೇಲೆ ಬರ್ತಿದ್ದು ಆಲ್ವೇಸ್ ಅನ್ನೋ ಒಂದು ಪದನ ರಾಂಗ್ ಆಗಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ, ನಾನಲ್ಲ ಬರ್ತಿದ್ದು, ನಾನೆಂದಕ್ ಬರೀತೀನಿ ಅಂತ ಆಶ್ಚರ್ಯದಿಂದ ಹೇಳ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಅಲ್ಲಿ ಕ್ರ್ಯಾಕರ್ಸ್ ಬ್ಲಾಸ್ಟ್ ಆಗ್ತವೆ. ಅಂದ್ರೆ ಯಾರೋ ಒಬ್ರು ವಾರಲ್ಲಿ ವಿನ್ ಆಗಿರ್ಬೇಕು, ಎಲ್ಲರೂ ಸೆಲೆಬ್ರೇಷನ್ಸ್ ಮೋಡಲ್ ಇದ್ದಾರೆ. ಇದೇ ನಮ್ಗೆ ಸರಿಯಾಗಿರೋ ಟೈಮ್, ಇವಾಗ ನಾವು ಟೈಮ್ ಟ್ರಾವೆಲ್ ಮಾಡ್ಬೇಕು ಆ ಕಲ್ಲತ್ರ ಹೋಗಿ ಅಂತ ಇಬ್ರು ತುಂಬಾ ಕಷ್ಟಪಟ್ಟು ಅವನ ಕಾಲಿಗೆ ಗಾಯ ಆಗಿದ್ರು ಕೂಡ ಆ ಕಲ್ಲ ಹತ್ರ ಬರ್ತಾರೆ. ಆದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡ್ದಿರೋ ಹಾಗೆ ಆ ಪ್ಲೇಸ್ ಹತ್ರಕ್ಕೆ ಒಬ್ಬ ಅನ್ನೋನ್ ಪರ್ಸನ್ ಬಂದು ಇವನ ಹೆಡ್ ಮೇಲೆ ಗನ್ ಇಟ್ಟು ಸರೆಂಡರ್ ಆಗ್ಬಿಡು ಅಂತ ಬೆದರಿಕೆ ಆಗ್ತಾನೆ. ಅವನು ಆ ಹುಡುಗಿನ ಶೂಟ್ ಮಾಡಬಾರ್ದು ಅಂತ ಸ್ಟೀವ್ ವಾಂಟೆಡ್ ಆಗಿ ಅವನೇ ಮುಂದಕ್ಕೆ ಹೋಗಿ ಸರೆಂಡರ್ ಆಗ್ತಾನೆ. ನೋಡು, ನಾನೇನು ಮಾಡೋದಿಲ್ಲ ಅಂತ. ಆದ್ರೆ ಆ ಅನ್ನೋನ್ ಪರ್ಸನ್ ಕಡೆ ನೋಡ್ಕೊಂಡಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಅವನೊಬ್ಬ ಸೋಲ್ಜರ್ ಅಲ್ಲ, ಯಾರೋ ಕಳ್ಬಡ್ಡಿ ಮಗ ಅಂತ. ಅವನು ಕುಡ್ದ್ಬಿಟ್ಟಿರ್ತಾನೆ, ಮತ್ತಲ್ಲಿ ಇದಾನಲ್ಲ ಅಂತ ಅವನ್ನ ರೇಗ್ಸೋದಕ್ಕೆ ಶುರು ಮಾಡ್ತಾನೆ, ಸ್ವಲ್ಪ ಮುಂದೆ ಬರ್ಲಿ ಅಂತ. ಯಾಕಂದ್ರೆ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೊಂದು ಲ್ಯಾಂಡ್ ಮೈನ್ ಇರುತ್ತೆ, ಅದ್ರ ಮೇಲೆ ಕಾಲಿಟ್ಟಾಗ ಅವನು ಬ್ಲಾಸ್ಟ್ ಆಗೋಗ್ಬಿಡ್ತಾನೆ ಅಂತ. ಆದ್ರೆ ಆ ಕುಡ್ಕ ಆ ಮತ್ತಲ್ಲಿ ಇದ್ರೂ ಕೂಡ ಆ ಲ್ಯಾಂಡ್ ಮೈನ್ ಮೇಲೆ ಕಾಲು ಇಡೋದಿಲ್ಲ, ಜಸ್ಟ್ ಮಿಸ್ ಅಲ್ಲಿ ಮುಂದಕ್ಕೆ ಹೆಜ್ಜೆ ಇಡ್ತಾನೆ. ಅಂಡ್ ಇನ್ನೊಂದ್ ಕಡೆ ಈ ಹುಡುಗಿ ಎಕ್ಸಾಕ್ಟ್ ಆಗಿ 7 ಮಿನಿಟ್ಸ್ ಆಗೋದ್ರಿಂದ ಟೈಮ್ ಟ್ರಾವೆಲ್ ಮಾಡಿ ಪ್ರೆಸೆಂಟ್ ಗೆ ಹೊರಟೋಗ್ಬಿಡ್ತಾಳೆ. ಅಂಡ್ ಇವಾಗ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಭಯ ಬಿದ್ದು ಅವನು ಒಂದ್ ಹೆಜ್ಜೆ ಹಿಂದಕ್ಕೆ ಇಡ್ತಾನೆ. ಆ ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಟು ಇವನ್ನ ಬೆದರಿಕೆ ಆಗಿರೋ ಅನ್ನೊಂದು ಪರ್ಸನ್ ಬ್ಲಾಸ್ಟ್ ಆಗೋಗ್ಬಿಡ್ತಾನೆ. ನಮ್ಮ ಹೀರೋ ನೆಕ್ಸ್ಟ್ ಸೆಕೆಂಡ್ ಗೆ ಓಡಿ ಆ ಪ್ಲೇಸ್ ಹತ್ರ ಬರ್ತಾನೆ. ಆದ್ರೆ ಎಕ್ಸಾಕ್ಟ್ ಆಗಿ 7 ಮಿನಿಟ್ಸ್ ಆಗೋಗ್ಬಿಟ್ಟಿರೋದ್ರಿಂದ ಇವನು ಇವಾಗ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ. ಇವನು ಪಾಸ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನ ಹತ್ರ ಇವಾಗ ಟ್ಯಾಬ್ಲೆಟ್ಸ್ ಕೂಡ ಇರೋದಿಲ್ಲ. ಇವನ ಹತ್ರ ಇದ್ದಿದ್ ಒಂದೇ ಟ್ಯಾಬ್ಲೆಟ್, ಅದನ್ನು ಕೂಡ ಆ ಹುಡುಗಿಗೆ ಕೊಟ್ಬಿಟ್ಟಿರ್ತಾನೆ. ಇವನ್ ಇವಾಗ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಅಂಡ್ ಮೊದ್ಲೇ ಹೇಳಿರೋ ಹಾಗೆ ಯಾರು ಪಾಸ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೋ ಅವರು ಪ್ರೆಸೆಂಟ್ ಅಲ್ಲಿ ಸ್ವಲ್ಪ ಸೆಕೆಂಡ್ಗಳು ಕಾಣಿಸ್ಕೊಂತಾರೆ. ನಮ್ಮ ಹೀರೋ ಫ್ರೆಂಡ್ ಹೀರೋ ಹತ್ರಕ್ಕೆ ಬಂದು ಥ್ಯಾಂಕ್ಸ್ ಅಂತ ಅವನ್ಗೆ ಹ್ಯಾಂಡ್ ಶೇಕ್ ಹ್ಯಾಂಡ್ ಕೊಡ್ತಾನೆ. ಅಂಡ್ ಎಲ್ಲರಿಗೂ ಒಂದು ಡೌಟ್ ಇರ್ಬೋದು, ಆ ಕಲ್ ಮೇಲೆ ಆಲ್ವೇಸ್ ಅನ್ನೋ ಒಂದು ಪದನ ಯಾರೋ ರಾಂಗ್ ಆಗಿ ಬರ್ತಿರೋದು ಅಂತ. ಅದು ನಮ್ಮ ಹೀರೋನೇ ಆಲ್ವೇಸ್ ಅನ್ನೋ ಒಂದು ಪದಕ್ಕೆ ಒಂದ್ ಎಲ್ ಎಕ್ಸ್ಟ್ರಾ ಆಡ್ ಮಾಡಿ ಆಲ್ವೇಸ್ ಅಂತ ಬರ್ದಿರ್ತಾನೆ. ಮೇ ಬಿ ನನಗ್ ಗೊತ್ತಿರೋ ಹಾಗೆ ಆಲ್ವೇಸ್ ಅಂದ್ರೆ ಯಾವಾಗ್ಲೂ ಅಂತ. ಆಲ್ವೇಸ್ 2 ಪದ ಡಿವೈಡ್ ಮಾಡಿ ಎಲ್ಲಾ ವೇಸ್ ದಾರಿಗಳು, ಎಲ್ಲಾ ದಾರಿಗಳು ಒಂದೇ ಹತ್ರ ಅನ್ನೋಗೆ ಹಿಂಟ್ ಕೊಟ್ಟು ಮೇ ಬಿ ಈ ಮೂವಿನ ಹೆಂಡ್ ಮಾಡಿರ್ಬೇಕು. ಅವನ ಫ್ರೆಂಡ್ಗೆ ಹ್ಯಾಂಡ್ ಶೇಕ್ ಅಂಡ್ ಕೊಡೋ ಒಂದು ಸಿಚುವೇಶನ್ ಅಲ್ಲಿ ಮೂವಿ ಅನ್ನೋದು ಹೆಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ತುಂಬಾ ಗ್ಯಾಪ್ ಬಂತು, ಸಮ್ ಸಿಚುವೇಶನ್ಸ್ ಬ್ಯಾಡ್. ಇನ್ಮೇಲೆ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ವಿಡಿಯೋಸ್ ಬರ್ತವೆ. ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ನಿಮ್ ಸಪೋರ್ಟ್ ಹೀಗೆ ಇರಬೇಕು. ಯಾರಾದ್ರೂ ಹೊಸಬ್ರು ಬಂದಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ಮಿಸ್ಟೀರಿಯಸ್ ಮೂವೀಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರದಾ.